असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। समस्त ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರುತಿಗಳ ಭಿನ್ನ ಅಭಿಪ್ರಾಯಗಳಿಂದ ಕದಡಿ ಹೋದ ಬುದ್ಧಿ ಯಾವಾಗ ಸಮಾಧಿಯಲ್ಲಿ ನಿಶ್ಚಲವಾಗಿ ಅಲುಗಾಡದೆ ನಿಂತುಕೊಳ್ಳುವುದೋ ಆವಾಗ ಏನಾಗ್ತದೆ? ಯೋಗ ಆರಂಭ ಆಗ್ತದೆ. ಯೋಗ ಯಾವಾಗ ಆರಂಭ ಆಗ್ತದ್ರಿ? ಬುದ್ಧಿ ನಿಶ್ಚಲ ಆಗಬೇಕು. ಬುದ್ಧಿ ಈ ಶಾಸ್ತ್ರಗಳನ್ನ ಕೇಳಿ ಕೇಳಿ ಅವ್ರು ಅದು ಹೇಳ್ಯಾರ, ಇವ್ರು ಇದು ಹೇಳ್ಯಾರ ಅಂಥೇಳಿ ಶ್ರುತಿಗಳ ಭಿನ್ನ ಭಿನ್ನ ಅಭಿಪ್ರಾಯಗಳಿಂದ ಕದಡಿ ಹೋದ ಏನದ ನಿನ್ನ ಬುದ್ಧಿ ಯಾವಾಗ ಸಮಾಧಿಯಲ್ಲಿ ನಿಶ್ಚಲವಾಗಿ ಅಲುಗಾಡದೆ ನಿಂತುಕೊಳ್ಳುವುದೋ ಆಗ ಯೋಗವನ್ನು ಪಡೆಯುವೆ ಅಂತ. ಆ ಯೋಗ ಪಡೆದವನು ಲಕ್ಷಣ ಹೆಂಗಿರ್ತದ? ಅದಕ್ಕೆ ಬುದ್ಧಿ ಚಂಚಲ ಆಗಿದ್ರ ಬಗ್ಗೆ ಹೆಂಗ? ಬುದ್ಧಿ ಒಂದು ಸರೋವರವಿದ್ದಂತೆ, ಬುದ್ಧಿ ಒಂದು ಸರೋವರವಿದ್ದಂತೆ. ಅದು ತಿಳಿಯಾಗಿದ್ದರೆ ಕೆಳಗೆ ಇರುವುದು ಸರಿಯಾಗಿ ಕಾಣುವುದು, ಅದರ ತಳದಾಗ ಏನದ ಅದು ಸರಿಯಾಗಿ ಕಾಣ್ತದೆ. ಅದೇನಾದರೂ ಕಲಕಿ ಹೋದರೆ ಅದರ ಕೆಳಗಿರುವುದು ಡೊಂಕಾಗಿ ಕಾಣುತ್ತದೆ. ಕುಲುಕಾಟ ತುಂಬಾ ಜಾಸ್ತಿ ಇದ್ದರೆ ಕೆಳಗಿರುವುದು ಕಾಣುವುದೇ ಇಲ್ಲ. ಮೇಲಿನ ಕುಲುಕಾಟ ಒಂದೇ ಕಾಣುವುದು. ಈ ಕುಲುಕಾಟಕ್ಕೆ ಕಾರಣವಾದರೂ ಏನು? ಇದು ಯಾಕೆ ಕುಲುಕಾಡ್ತದ ಅಂತಂದ್ರೆ ಬೀಸುವ ಗಾಳಿ, ಎಸೆಯುವ ಕಲ್ಲು ಮುಂತಾದವುಗಳು. ಅದರಂತೆಯೇ ನಮ್ಮ ಬುದ್ಧಿಯ ಮೇಲೆ ಆಸೆಯ ಗಾಳಿ ಬೀಸುತ್ತಿದೆ. ಜೊತೆಗೆ ಹಲವು ಶಾಸ್ತ್ರಗಳು, ಹಲವು ವ್ಯಕ್ತಿಗಳು ತಮ್ಮ ತಮ್ಮ ನೆಲೆಯನ್ನೇ ಪರಮಸತ್ಯ ಎಂದು ಬೋಧಿಸುತ್ತಿವೆ. ಶಾಸ್ತ್ರಗಳು ಮತ್ತು ಇವರೇನ್ ಪಾಠ ಹೇಳೋ ಮಾಸ್ತರ್ಗಳು ಇವ್ರು ಏನ್ ಮಾಡ್ಲಕತ್ತಾರ? ತಮಗೆ ತಿಳಿದಿದ್ದೇ ಸತ್ಯ ಅಂತ ಬೋಧನೆ ಮಾಡ್ಲಕತ್ತಾರ. ಬೇರೆ ಬೇರೆ ಬೋಧಿಸುತ್ತಿವೆ. ಪ್ರತಿಯೊಂದನ್ನೂ ಕೇಳಿದಾಗ ಅವ್ರ ಹತ್ರವಾದಾಗ ಅದೇ ಸತ್ಯ ಅನ್ನಿಸ್ತು, ಇವ್ರ ಹತ್ರವಾದಾಗ ಇದೇ ಸತ್ಯ ಅನ್ನಿಸ್ತು. ಆದರೆ ಹಲವನ್ನು ಕೇಳಿದ ಮೇಲೆ ಇವುಗಳಲ್ಲಿ ಯಾವುದನ್ನು ಹಿಡಿಯುವುದು, ಯಾವುದನ್ನು ಬಿಡಬೇಕು ಅಂತೇಳಿ ನಮ್ಮ ಮನಸ್ಸು ಏನಾಗ್ತದೆ? ಶೋಭೆಗೊಳಗಾಗ್ತದೆ. ಕೇಳಿಸ್ಲಿಕ್ಕತ್ತದ್ರೆ ಶೋಭೆಗೆ ಒಳಗಾಗ್ಲಿಕ್ಕೆ. ಅಗಸ್ತ್ಯ ಮಹರ್ಷಿ ಸಪ್ತ ಸಾಗರಗಳನ್ನ ಘಟಘಟನೆ ಕುಡಿದು ಬಿಟ್ಟ ಅಂತಂದ್ರ ಸಾಗರದ ಉಪ್ಪು ನೀರು ಅವ ಯಾಕೆ ಕುಡಿಲಕ್ ಗೊತ್ತನ್ರಿ? ಸಪ್ತ ಸಾಗರಗಳಂದ್ರೆ ಇವೆ: ವೇದಗಳು, ಆಗಮಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಸ್ಮೃತಿಗಳು, ಮತ್ತೇನೇನದವಲ್ಲ ಎಲ್ಲ ಓದಿಬಿಟ್ಟ. ಓದಿದ್ಮೇಲೆ ಗೊತ್ತಾಯ್ತು ಕೆಲವೊಂದು ದ್ವೈತ ಹೇಳಕತ್ತವ, ಕೆಲವೊಂದು ವಿಶಿಷ್ಟ ಅದ್ವೈತ ಹೇಳ್ತವ, ಕೆಲವೊಂದು ಅದ್ವೈತ ಹೇಳ್ತವ, ಕೆಲವೊಂದು ಶಕ್ತಿ ವಿಶಿಷ್ಟ ಅದ್ವೈತ, ಮತ್ತೇನೇನೋ ಹೇಳ್ತವ. ಅದಕ್ಕೆ ಏನ್ ಮಾಡ್ಬೇಕು, ಯಾವ್ದು ಹಿಡಿಬೇಕು ಯಾವ್ದು ಬಿಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಡ್ತು.
ಎಲ್ಲಿವರೆಗೆ ನಾವು ವಾದ ಮಾಡುವವರ ಹಂತದಲ್ಲಿ ಇರುತ್ತೇವೆಯೋ ಅಲ್ಲಿಯವರೆಗೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವೆ. ಒಂದು ಸಂದೇಹ ಪರಿಹಾರ ಆದ್ರೆ, ಒಂದು ಡೌಟ್ ಕ್ಲಿಯರ್ ಆಯ್ತಂದ್ರೆ ನೆಕ್ಸ್ಟ್ ಏನಾಗ್ತದ? ಇನ್ನೊಂದು ಡೌಟ್ ಬರ್ತದೆ. ಏನಾದ್ರು ಡೌಟ್ ಇದ್ರೆ ಕೇಳ್ರಿ ಅಂದ್ರೆ ಆಯ್ತು, ಒಂದು ಡೌಟ್ ಕ್ಲಿಯರ್ ಆಯ್ತು. ಅದ್ರ ಬೆನ್ನಿಗೆ ಇನ್ನೊಂದು ಡೌಟ್ ಬರ್ತದೆ. ಮತ್ತೊಂದು ಸಂದೇಹ. ಅನೇಕ ವೇಳೆ ಹೋದ ಸಂದೇಹಕ್ಕಿಂತ ಬಂದ ಸಂದೇಹವೇ ದೊಡ್ಡದಾಗಿ ಕಾಣುತ್ತದೆ. ನಾವು ಕುಲುಕಾಟದಿಂದ ಪಾರಾಗಬೇಕಾದರೆ ಏನಾಗಬೇಕು? ಈ ಶಾಸ್ತ್ರ, ಗುರು ಇವೆರಡನ್ನ ಏನ್ ಮಾಡ್ಬೇಕು? ದಾಟಬೇಕು. ಇವ್ರ ಹಣೆಬರ ಇಟ್ಟೆ, ಇವ್ರು ತಮಗೆ ತಿಳಿದಿದ್ದೇ ಸತ್ಯ ಹೇಳ್ಕೊತಿರ್ತಾರಂತೇಳಿ ನೀವು ಯಾವ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಸ್ವಾನುಭಾವದ ಕ್ಷೇತ್ರಕ್ಕೆ ಹೋಗ್ಬೇಕು. ಸ್ವಾನುಭಾವದ ಕ್ಷೇತ್ರ. ಗುರು ಅಂತೇಳಿ ಯಾವುದೇ ಗುರುವನ್ನ ಹಿಡ್ಕೊಳಕ್ ಹೋಗಬಾರ್ದು, ಯಾವುದೇ ಶಾಸ್ತ್ರವನ್ನ ಹಿಡ್ಕೊಳಕ್ ಹೋಗಬಾರ್ದು. ನಿಮ್ಮ ಸ್ವಾನುಭಾವದ ಕ್ಷೇತ್ರದಲ್ಲಿ ಹೋಗ್ಬೇಕು. ಆ ಗುರು ಹೇಳದೇನು, ಶಾಸ್ತ್ರ ಹೇಳದೇನು, ನಿಮ್ಮ ಸ್ವಾನುಭಾವದ ಸಮುದ್ರದೊಳಗಿಂದ ಉಗುಳು ಹನಿ ಸಿಡಿದಂಗೆ ಒಂದು ಹನಿ ಸಿಡಿದು ಹೊರಗೆ ಬಂದದ್ದು ಇವ್ರು ಹೇಳ್ಕೊತ ಕೂತಿರ್ತಾರೆ. ನಿಮ್ಮ ಸ್ವಾನುಭಾವದ ಸರೋವರ ಬಹಳ ದೊಡ್ಡದು. ಆ ಕ್ಷೇತ್ರಕ್ಕೆ ಹೋಗ್ಬೇಕು. ಅದೇ ಸಮಾಧಿ. ನಿಮ್ಮೊಳಗ ನೀವು ಆತ್ಮನಿಂದ, ಆತ್ಮನಿಗಾಗಿ, ಆತ್ಮನಲ್ಲಿ, ಆತ್ಮನು ಏನಾಗಬೇಕಾಗ್ಯದ? ನಿಶ್ಚಲವಾಗಿ, ತೃಪ್ತವಾಗಿ, ಸಂತೃಪ್ತವಾಗಿ, ಆನಂದವಾಗಿರುವಂಥದ್ದು ಕಲಿಬೇಕು. ಯಾಕಂದ್ರೆ ಆತ್ಮ ಇರೋದೇ ಆನಂದ ಸ್ವರೂಪ. ನಿಮ್ಮ ಆನಂದ ಹೊರಗಿನ ಯಾವ ವಸ್ತುಗಳ ಮೇಲೆ ಡಿಪೆಂಡ್ ಇರಬಾರ್ದು. ನಿಮ್ಮ ಆನಂದ ನಿಮ್ಮ ಆತ್ಮದ ಮೇಲೆ ಡಿಪೆಂಡ್ ಇರಬೇಕು. ಇಲ್ಲಿ ನಮ್ಮ ಬುದ್ಧಿಗೆ ಸಮಾಧಾನ ಸಿಗುತ್ತದೆ. ಯಾವಾಗ ನೀವು ಸಮಾಧಿ ಸ್ಥಿತಿ ಹೋಗ್ತೀರಿ ಆವಾಗೇ ನಿಮ್ಮ ಬುದ್ಧಿಗೆ ಸಮಾಧಾನ ಸಿಗ್ತದ. ಇನ್ನು ಮೇಲೆ ಯಾರೂ ಇದನ್ನು ಕದಲಿಸುವಂತಿಲ್ಲ. ನಿಮ್ಮ ಸಮಾಧಿಯನ್ನು ಯಾರೂ ಕದಲಿಸುವಂಗಿಲ್ಲ. ನಿಮ್ಮ ಶ್ರದ್ಧೆಯನ್ನು ಕದಲಿಸ್ತಾರ. ನೀವು ಯಾವ ಗುರುವಿನ ಮೇಲೆ ಶ್ರದ್ಧೆ ಇಟ್ಟಿರಿ, ಅವನೊಬ್ಬ ಲಂಗಸುಳ ಮಗ ಅದನ್ನ ತಿಳುವಂತವ್ರು ಅದಾರ ಜಗತ್ತಿನಾಗ. ನಾವು ಯಾರ್ಯಾರಿಗೆ ದೊಡ್ಡವರ ತೋತೀವಿ ಅವರಿಗೆ ಎಷ್ಟು ಮಂದಿ ಹೊಗಳವರ, ಅದರ ಸಮಾನವಾಗಿ ಹಿಂದೆ ಬೈಯವರು ಅದಾರಲ್ರಿ. ಅವನೇನ್ ದೊಡ್ಡ ಗುರು ಅಂತ ತಿಳ್ಕೊಂಡು ಅವ ಏನದನ ಅಂದ್ಬಿಡ್ತಾರ. ಅವಾಗ ಏನಾಗ್ಬಿಡ್ತದ? ನಿಮ್ಮ ಶ್ರದ್ಧೆ ಅಲ್ಲಾಡೋಗ್ಬಿಡ್ತದ. ಅವನ್ಲಿಂದ ಏನು ಉಪಯೋಗ ಅದ? ಅವನ್ ತಾನೇ ಹಣೆಬರ ಸುಧಾರಿಸ್ಕೊಂಡಿಲ್ಲ. ಅವನ ಹೆಂಡ್ರ ಮಕ್ಕಳೇ ಅವನ್ ಮಾತು ಕೇಳಲ್ಲ. ನೀವೇನ್ ಕೇಳಿ ಉದ್ಧಾರ ಆಗದ ಆಟ್ರಾಗೆ ಅದ ಅಂದ್ಬಿಟ್ರೆ ಅಂದ್ರೆ ಮುಗಿಯತ್ತು ಕಲಾ. ಆದ್ರೆ ನಿಮ್ಮ ಸಮಾಧಿಯನ್ನ ಯಾರೂ ಕದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಾಸ್ತ್ರ ಏನು ಶಾಸ್ತ್ರ ಬಿಡಪ್ಪ ನಿಶ್ಚಲ್ದಾಸಂದು, ಈ ಶಾಸ್ತ್ರ ತಗೋ, ಇನ್ನ ಸರಳದ ಇನ್ನ ಚಲೋ ಅದ ಅಂತ ಹೇಳೋರು ಇರ್ತಾರೆ. ಏನ್ ಮಾಡ್ತೀರ ಅವಾಗ? ಇಲ್ಲಿರ ಇಚ್ಚೊರೆಗೆ ಒಬ್ಬ ಶರಣಯ್ಯ ಸ್ವಾಮಿ ಅಂತದನ. ಅವನ ಮುಖ ನಾನು ನೋಡಿಲ್ಲ, ನನ್ನ ಮುಖ ಅವನು ನೋಡಿಲ್ಲ. ಸುಮ್ಮನೆ ಬೈತಾನ. ನನಗೆ ಬೈಯದೇ ಎಲ್ಲರ ಮುಂದೆ ಬೈತಾನ. ಅವನ ನಂಬರ್ ಕೊಡ್ತೀನಿ, ಅವನ ಸಂಗಟ ಮಾತಾಡ್ರಿ. ರಾಯಚೂರಾಗ ಇಂಜಿನಿಯರಿಂಗ್ ಕಾಲೇಜ್ನಾಗ ಇನ್ನೊಂದರ ಸ್ವಾಮಿ ಹೆಂಗಾತ್ ಕೇಳ್ರಿ, ಮಾತಾಡ್ರಿ. ನಮ್ದು ಏನದ ಬೈಲಕ್ ನೋಡೇ ಇಲ್ಲ. ನನಗ ಅವನ್ ನೋಡಿಲ್ಲ, ಅವನಿಗೆ ನಾನು ನೋಡಿಲ್ಲ. ಸುಮ್ಮನೆ ಒದರಿದ್ದೆ. ಹಿಂಗಿರ್ತಾರ. ಸಂಬಂಧ ಇಲ್ಲ ಅಂತಂದ್ರೂ ಬೈಯವ್ರು ಇರ್ತಾರ. ಏನ್ ನೋಡ್ಬೇಕು ಅವ್ರಿಗೆ? ಬೈಬಿಡಂದ್ರೆ ಬಿಡ್ತಾರ? ಹಂಗೆ ಬೈತಾರ ಅವ್ರು. ಶಿಲ್ಪ ಆಂಟಿಬಯೋಟಿಕ್ಸ್ ನ ಕೆಲಸ ಮಾಡ್ತಾನ ನಮ್ಮ ಶರಣಯ್ಯ ಅಂತದನ. ಅವನ್ ನಂಬರ್ ಕೊಡ್ತೀನಿ ಬೇಕಿದ್ರೆ. ಅವ್ರು ಯಾವ ಕಾಲದ ದೋಸ್ತರಿದ್ರು ವೈರಿಗಳಿದ್ರು ಗೊತ್ತಿಲ್ಲ. ಎಲ್ಲ ಕಲ್ಯಾಣಪ್ಪವ್ರು ಪ್ರಯತ್ನ ಮಾಡಿದ್ರು, ದಿವ್ಯಾನಂದರ್ ಪ್ರಯತ್ನ ಮಾಡಿದ್ರು, ಮೊದಲೊಬ್ರು ಇಲ್ಲೊಬ್ರು ಶಕ್ತಿನಗರದ ಆಫೀಸರ್ ಇದ್ರು, ಅವರು ಪ್ರಯತ್ನ ಮಾಡಿದ್ರು. ಕರ್ಕೊಂಡು ಕೂತು ನಾಷ್ಟ ಮಾಡಿಸಿ ಊಟ ಮಾಡಿಸಿ ನಿನಗೆ ಏನ್ ಅವ್ರು ಮಾಡ್ಯಾರ, ಎದಕ್ಕೆ ಅವ್ರಿಗೆ ಬೈಕೊತಿರ್ತಾರ ಅಂದ್ರೆ ಅವ್ ಹಂಗೆ ಬೈಕೊತಾ ಇರ್ತಾನ. ಅವ್ರ ಇದ್ದಾಗ ಒಂದಿಟ್ಟು ಸುಮ್ಮ ಇರ್ತಾನ, ಆಮೇಲೆ ಮತ್ತೆ ಬೈತಾನ. ಹಿಂಗಿರ್ತಾರ.
ಇವರೆಲ್ಲ ನಮ್ಮ ಶ್ರದ್ಧೆ ಕೆಡಿಸೋಂಥ ಸಮಯದಲ್ಲಿ ನಾವು ಶ್ರದ್ಧೆ ಎಷ್ಟು ಗಟ್ಟಿದ್ರೂ ಅದು ಇನ್ನೊಬ್ರು ಕೆಡಿಸೋಂಥದ್ದು. ಗುರುವಿನ ಮೇಲಿನ ಶ್ರದ್ಧೆ, ಶಾಸ್ತ್ರದ ಮೇಲಿನ ಶ್ರದ್ಧೆ, ಅದು ಅವ್ರು ಕೆಡಿಸ್ಲಿಲ್ಲ ಅಂದ್ರೂ ಒಂದು ದಿನ ನೀವೇ ಕೆಡಿಸ್ಕೋಬೇಕು. ಅದು ಕೆಡಿಸ್ಕೊಂಡು ದಾಟಿ ನಿಮ್ಮ ಸ್ವಾನುಭಾವದ ಕ್ಷೇತ್ರಕ್ಕೆ ಹೋಗ್ಬೇಕು. ಒಂದು ಊರನ್ನು ನೋಡಿ ಬಂದ ಮೇಲೆ ಅನಂತರ ಯಾರೂ ಅವನೊಡನೆ ಆ ಊರಿಲ್ಲ ಎಂದು ವಾದಿಸುವ ಹಾಗಿಲ್ಲ. ಈಗ ಸಮಾಧಿ ಒಳಗೆ ಹೋಗಿ ನೀವೇನು ಅನುಭವ ಮಾಡ್ಕೋತಿರಲ್ಲ, ಆ ಅನುಭವವನ್ನ ಸುಳ್ಳತ್ತೇಳಿ ಯಾರು ಹೇಳಕ್ಕಾಗಲ್ಲ. ನೀವು ಸಿಂಗಾಪುರ್ಗೆ ಹೋಗಿ ಸಿಂಗಾಪುರ್ ನೋಡಿ ಬಂದಿರಿ, ನೋಡಿ ಬಂದ ಮೇಲೆ ಇಲ್ಲಿ ಬಂದು ನಮ್ಮ ದೇಶದಾಗ ಸಿಂಗಾಪುರ್ ಹಂಗಿತ್ತು, ಸಿಂಗಾಪುರ್ ಹಿಂಗಿತ್ತು ಅಂತ ನೀವು ಹೇಳಿದ್ರೆ ಒಬ್ಬ ಯಾವನ ಸಿಂಗಾಪುರ್ ಅತಿ ಜಗತ್ತಿನಾಗೆ ಇಲ್ಲ ಅಂತೇಳಿ ವಾದ ಮಾಡಿದ್ನಂತಂದ್ರೆ ನೀವು ಒಪ್ಕೋತೀರ? ನಾವೊಂದು ನೀವು ಸಾಕ್ಷಾತ್ ನೋಡಿ ಬಂದಿರಿ. ನೀವು ನೋಡಿ ಬಂದವ್ರ ಮುಂದೆ ಇಲ್ಲಿ ಅವ ನೋಡ್ಲಾರ್ದವ ಆದ ಇಲ್ಲ ಅಂತ ಹೇಳ್ತಿರ್ತಾನಲ್ಲ, ಅವಂದು ಮಾತಿಗೆ ನೀವು ಸೊಪ್ಪು ಹಾಕ್ತೀರಾ? ಇಲ್ಲ. ಅದೇ ರೀತಿ ಒಂದು ಊರು ನೋಡಿ ಬಂದ ಮೇಲೆ ಅವನೊಡನೆ ಆ ಊರೇ ಇಲ್ಲ ಎಂದು ಯಾರು ವಾದಿಸುವ ಹಾಗಿಲ್ಲ. ಒಂದು ವೇಳೆ ವಾದಿಸಿದರೆ ಇವನು ಪ್ರತಿವಾದವನ್ನ ಹೂಡದೆ ಚಪ್ಪಗೆ ಇರುತ್ತಾನೆ. ನೋಡ್ಲಾರ್ದವ ಮತ್ತೆ ಏನಾದ್ರು ಮಾತಾಡ್ತಾನ, ನಾನು ನೋಡಿ ಬಂದೇನಿ ಸುಮ್ ಗಪ್ಪಿತ್ತು ಬಿಡಮ್ಮ ಅಂತ ಇವ ಪ್ರತಿವಾದ ಹೂಡ್ಲಾರ್ದೆ ಸುಮ್ ಎದ್ದು ಬಿಡ್ತಾನಂತ. ದೋಣಿಯನ್ನು ತೀರಕ್ಕೆ ತಂದು ಅದನ್ನು 4 ಕಡೆ ಚೆನ್ನಾಗಿ ಕಟ್ಟಿದರೆ ಎಷ್ಟು ಗಾಳಿ ಬೀಸಿದರೂ ಏನೂ ಆಗುವ ಹಾಗಿಲ್ಲ. ಅದರಂತೆಯೇ ಸಾಕ್ಷಾತ್ಕಾರದ ನೆಲೆಯ ಮೇಲೆ ನಿಂತ ಬುದ್ಧಿ ಚಂಚಲವಾಗುವುದಿಲ್ಲ. ಸಮಾಧಿ ಸ್ಥಿತಿ ಅಂದ್ರೆ ಏನು? ನಿಮ್ಮ ಸ್ವರೂಪ ಸಿದ್ಧಿ, ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಿಶ್ಚಯ ಜ್ಞಾನ ಆಗ್ಬೇಕು. ನಾ ಬ್ರಹ್ಮದೀನಿ ಅನ್ನೋದು ಅದೇ ಸಮಾಧಿ. ಅದು ಆಯ್ತು ಅಂತಂದ್ರೆ ಹೆಂಗಾಗ್ತದ ಅಂತಂದ್ರೆ, ಈ ಹಡಗಕ್ಕ 4 ಕಡೆ ಹಾಕಿ ಹಗ್ಗ ಕಟ್ಟಿದ್ಮೇಲೆ ಅದು ಹಳ್ಳ್ಯಾಣ ಎಷ್ಟು ಗಾಳಿ ಬಂದರೂ ಸರದಲ್ಲ, ಹಂಗಾಗ್ಬಿಡ್ತದ ಅದು. ಹಂಗ ನಿಶ್ಚಲ ಬುದ್ಧಿ ಚಂಚಲವಾಗುವುದೇ ಇಲ್ಲ. ಈ ಸ್ಥಿತಿಯನ್ನೇ ಯೋಗ ಎನ್ನುತ್ತಾರೆ. ಒಟ್ಟ ಚಂಚಲ ಆಗ್ಲಾರ್ದಂಗೆ ಆಗ್ಬೇಕು, ನಿಶ್ಚಲ ಆಗ್ಬೇಕು. ಈ ಸ್ಥಿತಿಯಲ್ಲಿ ಪರಮ ಸತ್ಯದೊಂದಿಗೆ ಬುದ್ಧಿ ಒಂದಾಗುತ್ತದೆ. ಬುದ್ಧಿ ಪರಮ ಸತ್ಯದ ಜೊತೆಗೆ ಯಾವಾಗ ಒಂದಾಗ್ತದ, ಅಂತಃಕರಣ ಮತ್ತು ಪರಮ ಸತ್ಯ ಎರಡು ಏನಾಗ್ತದ? ಅಂತಃಕರಣ ಏನದ? ಅದರೊಳಗೆ ಒಂದು ಪ್ರತಿಬಿಂಬದ ಆಭಾಸ. ಆ ಆಭಾಸ ಏನ್ ಮಾಡ್ತಾನ? ಪರಮ ಸತ್ಯದ ಜೊತೆಗೆ ಕೂಟಸ್ಥನ ಜೊತೆಗೆ ಒಂದಾಗ್ಬಿಡ್ತಾನ. ಅವಾಗ ಏನಾಗ್ತದ? ಯಾವಾಗ ಈ ಸ್ಥಿತಿಯನ್ನ ಅರ್ಜುನ ಕೇಳಿದ, ಹೌದಲ್ಲಪ್ಪ ಎಷ್ಟು ಚಲೋ ಅದಲ್ಲ ಇದು ಕೇಳಕ್ ಚಲೋ ಅನಿಸ್ತದಲ್ರಿ. ಸಮಾಧಿ ಸ್ಥಿತಿ ಒಳಗಿದ್ದಾಗ ಇದು ಅಳ್ಳಾಡ್ಲಾರ್ದಂಗೆ ಇರ್ಲಕ್ಕ ಬರ್ತದ, ಪ್ರಯತ್ನ ಮಾಡಿದ್ರೆ ಸಾಧ್ಯ ಅದ ಅಂತೇಳಿ ಹೇಳಿದ್ಮೇಲೆ ಇವನಿಗೆ ಬಹಳ ಚಲೋ ಅನಿಸ್ತು. ಹಿಂಗ್ ಚಲೋ ಇದ್ದಾಗ ಅವಾಗ ಅರ್ಜುನ ಕೃಷ್ಣನಿಗೆ ಕೇಳ್ತಾನ, ಕೇಶವ, ಈ ಸಮಾಧಿ ಸ್ಥಿತಿಯಲ್ಲಿರುವ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಕೇಳ್ತಾನ. ಆವಾಗ ಅವನು ಹೇಗೆ ಮಾತನಾಡುತ್ತಾನೆ, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆದುಕೊಳ್ಳುತ್ತಾನೆ, ಅವನ ಬಗ್ಗೆ ಒಂದಿಟ್ಟು ಹೇಳಪ್ಪ ಅಂತಂದಾಗ, ಬದ್ಧನು ಸ್ಥಿತಪ್ರಜ್ಞನು ಇಬ್ರು ಒಂದೇ ಪ್ರಪಂಚದಲ್ಲಿ ಇರುತ್ತಾರೆ. ಬದ್ಧ ಅಂದ್ರೆ ಯಾರು? ಬದ್ಧನು ಸ್ಥಿತಪ್ರಜ್ಞನು. ಬದ್ಧ ಅಂತಂದ್ರೆ ಸಂಸಾರಕ್ಕೆ ಬದ್ಧನಾದವನು, ಭೇದ ಭಾವ ಮಾಡವನು, ಅದರೊಳಗೆ ಅನುಕೂಲ ಪ್ರತಿಕೂಲ ನೋಡವನು, ರಾಗದ್ವೇಷ ಮಾಡವನು, ಪಾಪ ಪುಣ್ಯ ಮಾಡವನು. ಆ ಪುಣ್ಯವನ್ನು ಅನುಭವಿಸ್ಲಕ್ ಮತ್ತೆ ಪುನರ್ಜನ್ಮಕ್ಕೆ ಬರವನು. ಮತ್ತೆ ಮುಂದಿನ ಇದ್ರೊಳಗೆ ಜನ್ಮದಾಗ ಸ್ವರ್ಗಕ್ಕೆ ಹೋಗಿ ಏನೇನಾಗಬೇಕು, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಏನೇನೋ ಅನುಭವಿಸ್ಬೇಕಂತ ಹೇಳಿಕೆ
ಏನ್ ಮಾಡ್ತಾನ, ಕರ್ಮಗಳು 108 ಹೋಮ ಯಜ್ಞ ಏನ್ ಮಾಡ್ತಾನಲ್ಲ ಇವೆಲ್ಲ ಬದ್ಧ ಇವ. ಮತ್ತ ಸ್ಥಿತಪ್ರಜ್ಞ, ಇಬ್ಬರು ಒಂದೇ ಪ್ರಪಂಚದಾಗ ಅದಾರ. ಅವನು ಇದ್ರಾಗೆ ಅದಾನ, ಇವನು ಅದ್ರಾಗೆ ಅದಾನ. ಈ ಪ್ರಪಂಚದ ಸುದ್ದಿ ಇಬ್ಬರಿಗೆ ಗೊತ್ತಾಗ್ತವ ಇಲ್ಲ, ಲೌಕಿಕ ವಿಷಯಗಳು ಇಬ್ಬರಿಗೆ ಗಮನಕ್ಕೆ ಬರ್ತಾವ ಇಲ್ಲ. ಬದ್ಧನಿಗೂ ಬರ್ತಾವ, ಲೌಕಿಕ ಕರ್ಮಿಗೂ ಬರ್ತಾವ, ಪಾರಮಾರ್ಥಿಕ ಸಾಧಕನಿಗೂ ಬರ್ತಾವ. ಇಬ್ಬರಿಗೂ ಇವು ಬರ್ತಾವ, ಇವು ಎರಡು ಸಂಬಂಧ ಬೀಳ್ತಾವ. ಆದರೆ ಅವರು ಹೇಗೆ ಪ್ರತಿಭಟಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಅರ್ಜುನ ಪ್ರಯತ್ನಿಸುತ್ತಿದ್ದಾನೆ. ಇಬ್ಬರು ಒಂದೇ ಘಟನೆಗಳನ್ನು ನೋಡುತ್ತಾರೆ, ಆದರೆ ಅವರ ಪ್ರತಿಕ್ರಿಯೆ ಬೇರೆ ಬೇರೆಯಾಗಿರುತ್ತದೆ. ಪ್ರಪಂಚವನ್ನು ನೋಡುವ ದೃಷ್ಟಿ ಬದಲಾವಣೆ ಆಗುವುದು. ಪ್ರಪಂಚವನ್ನು ನೋಡುವ ದೃಷ್ಟಿನೇ ಬದಲಾವಣೆ ಆಗ್ತದೆ. ಶ್ರೀ ಶಾರದಾ ದೇವಿ ಒಬ್ಬನಿಗೆ ಆತ್ಮ ಸಾಕ್ಷಾತ್ಕಾರವಾಗಿದೆ ಅಂತ ಅಂದರೆ ಅವನಿಗೇನು ಇತರರಿಗಿಲ್ಲದ ಒಂದು ಜೊತೆ ಕೊಂಬು ಬೆಳೆಯುವುದಿಲ್ಲ. ಶಾರದಾ ಮಾತೆ ಆತ್ಮ ಸಾಕ್ಷಾತ್ಕಾರ ಆಗ್ಯದ ಅಂತಂದ್ರ ಶಾರದಾ ಮಾತೆ ಏನಂತ, ಅವನು ಶಾರದಾ ಮಾತೆ ಮಾತಿದ್ದು ಏನಂತ, ಯಾರೇ ಆತ್ಮ ಸಾಕ್ಷಾತ್ಕಾರ ಆಗ್ಯದ ಅಂದ ಕೂಡ್ಲೇನೆ ಅವನಿಗೇನು ಲಕ್ಷಣ ಚೇಂಜ್ ಆಗ್ತದೇನು? ಅವ ಇದ್ದಂಗೆ ಇರ್ತಾನ. ಆತ್ಮ ಸಾಕ್ಷಾತ್ಕಾರ ಅದಾವ, ಇದ್ದಂಗೆ ಇರ್ತಾನ. ಅವನೊಳಗೆ ಏನು ವ್ಯತ್ಯಾಸ ಇಲ್ಲ. ಅವನ ತಲೆ ಮೇಲೆ ಏನು ಕೊಂಬು ಬಂದಿರಂಗಿಲ್ಲ. ಅವನು ಈ ಪ್ರಪಂಚವನ್ನು ನೋಡುವ ದೃಷ್ಟಿ ಬದಲಾವಣೆ ಆಗಿದೆ ಅಷ್ಟೇ. ಈ ಪ್ರಪಂಚವನ್ನು ನೋಡುವ ದೃಷ್ಟಿ ಬದಲಾವಣೆ ಆಗಿದೆ. ಅದಕ್ಕೆ ದೃಷ್ಟಿ ಪವಿತ್ರ ಆದ್ರೆ ಸೃಷ್ಟಿನೂ ಪವಿತ್ರವಾಗಿ ಕಾಣುತ್ತದೆ. ನಮ್ಮ ದೃಷ್ಟಿ ಅಪವಿತ್ರ ಇದ್ದದ್ದಕ್ಕೆ ಸೃಷ್ಟಿ ಅಪವಿತ್ರವಾಗಿ ಕಾಣುತ್ತದೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದಕ್ಕೆ ಅವನಿಗೆ ಈ ಜಗತ್ತನ್ನು ನೋಡುವ ದೃಷ್ಟಿ ಬದಲಾವಣೆಯಾಗಿದೆ ಅಷ್ಟೇ ಎನ್ನುತ್ತಾರೆ ಶಾರದಾ ಮಾತೆ. ಅಂತ ದೃಷ್ಟಿ ಬದಲಾವಣೆ ಆಗಿರುವ ಮನುಷ್ಯನ ಮಾತು, ಕತೆ, ಅವನ ನಡವಳಿಕೆ ಹೇಗಿರುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ಅರ್ಜುನ ಇಚ್ಛಿಸುತ್ತಿದ್ದಾನೆ. ಆಗ ಶ್ರೀಕೃಷ್ಣ ಆ ವ್ಯಕ್ತಿ ಹೇಗಿರುತ್ತಾನೆ ಎಂಬುದನ್ನು ವಿವರಿಸುತ್ತಿದ್ದಾನೆ. ಇಂತಹ ಸ್ಥಿತಪ್ರಜ್ಞ ಭೋರ್ಗರೆಯುತ್ತಿರುವ ಸಂಸಾರ ಸಾಗರದಿಂದ ಮೇಲೆದ್ದು ನಿಂತಿರುವ ಒಂದು ದ್ವೀಪದಂತೆ. ಈ ನದಿ ಹರಿತಾ ಇದ್ರೂ ಸಹಿತ ದ್ವೀಪ ಮುಣಗಂಗಿಲ್ಲ. ದ್ವೀಪಗಳಂತಿರ್ತಾವಲ್ಲ ನಡಬರ್ಕ, ನದಿ ತುಂಬಿ ಹರಿದ್ರೆ ದ್ವೀಪ ಮುಣಗ್ತಾವೇನ್ರಿ? ಅವು ಹಂಗೆ ತೇಲ್ತಿರ್ತಾವ. ಮ್ಯಾಲ್ ತೇಲ್ತಾವಂದ್ರೇನು, ಮ್ಯಾಲ್ ತೇಲೋದಲ್ಲ, ನೆಲನೇ ಅಷ್ಟು ಎತ್ತರ ಇರ್ತದದು. ನದಿ ಎಟ್ಟು ತುಂಬಿದ್ರು ಅದನ್ನು ಮುಣಗಿಸಷ್ಟು ಇರಲ್ಲ. ಅದಕ್ಕೆ ಇವನ್ ಏನಾಗಿರ್ತಾನ, ಸಂಸಾರ ಸಾಗರ ಎಟ್ಟರೆ ಭೋರ್ಗರದ ಹರಿತಾ ಇದ್ರೂ ಸಹಿತ ಅವನು ಅದರ ಮ್ಯಾಲಿರ್ತಾನೋ, ಅದಕ್ಕಿಂತ ಮ್ಯಾಲಿರ್ತಾನ, ಅವನಿಗೆ ಅದು ಟಚ್ ಆಗಲ್ಲ. ಭೋರ್ಗರೆಯುತ್ತಿರುವ ಸಂಸಾರ ಸಾಗರದಿಂದ ಮೇಲೆದ್ದು ನಿಂತಿರುವ ಒಂದು ದ್ವೀಪದಂತೆ ಇರುತ್ತಾನೆ. ಅತ್ತ ಅಲ್ಲೋಲ ಕಲ್ಲೋಲ ಸಮುದ್ರ, ಇತ್ತ ದ್ವೀಪದಲ್ಲಿ ಪರಮ ಶಾಂತಿ. ಇದು ಇರ್ಬೇಕು ನೋಡ್ರಿ. ಸಂಸಾರದಾಗ ಎಟ್ಟರೆ ಗದ್ದಲಿರ್ಬೇಕು. ಶರೀರ, ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ ಇವೇ ಮೂರಲ್ಲ ನಮ್ಗಿರವೇ ಸಮಸ್ಯೆ. ಒಂದು ಶರೀರದಾಗ ಗದ್ದಲಾಗ್ತದ, ಇನ್ನ ಒಂದು ಸಂಸಾರದಾಗ ಗದ್ದಲಾಗ್ತದ, ಇನ್ನ ಒಂದು ಹೊರಗೆ ಬ್ರಹ್ಮಾಂಡದಾಗ ಗದ್ದಲಾಗ್ತದೆ. ಇವೆಲ್ಲ ಎಷ್ಟರೆ ಭೋರ್ಗರಿತಾ ಇರಲಿ, ಆ ದ್ವೀಪದೊಳಗಿರುವಂತ ಪರಮ ಶಾಂತನಾಗಿರ್ತಾನ ಅವ ಸ್ಥಿತಪ್ರಜ್ಞೆ. ಚಂದದನ್ರಿ ಮಾತಿದು. ಇದೊಂದು ಅತ್ಯಂತ ಶ್ರೇಷ್ಠವಾದ ಭಾವನೆ. ಭಾವನೆ ತಾಳಿದ್ರೆ ಇಂಥದ್ದು ತಾಳಬೇಕು. ನಿಮ್ಮ ಶರೀರಕ್ಕೆ ಏನಾರೇ ಆಯ್ತು ಅಂದ ಕೂಡ್ಲೇನೆ ಭೋರ್ಗರಿತ ಚಾಲು ಆಗಬಾರ್ದು. ಶಾಂತ ಪ್ರಶಾಂತವಾಗಿರ್ಬೇಕು. ಆಯ್ತಾಯ್ತು, ಏನೇನಾಗ್ಯದ ಆಗಲಿ, ಏನೇನು ಬರ್ತದೆ ಬಾರ್ಲಿ, ನಡೀಲಿ. ಅದಕ್ಕೇನು ಮಾಡಬೇಕು, ನಮ್ಮ ಕೈಲಿ ಅದಕ್ಕೆ ಮಾಡೋದು. ಉಳಿದ್ರೆ ಉಳಿಯಲಕ್ಕ, ಹೋದ್ರೆ ಹೋಗಲಕ್ಕ. ಮನ್ಯಾಗೂ ಅಷ್ಟೇ, ಏನು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ಲಾರ್ದಂಗಂತೂ ಇರಬಾರ್ದು. ಪ್ರಯತ್ನ ಮಾಡಿದ್ರೂ ಅದು ಕೈ ಬಿಟ್ಟು ಹೋಗ್ತಿರ್ತಾವ. ನಡಿ ಗಾಡಿ, ಬಿಡು ಗಾಡಿ ಅನ್ಬೇಕಷ್ಟೆ. ಹೆಂಗ್ರಿ? ಸ್ಥಿತಪ್ರಜ್ಞನ ಲಕ್ಷಣಗಳು ಅಂತದವ. ಇವು ಸಿಸ್ಟಮೆಟಿಕ್ ಆಗಿ ಒಂದೊಂದನ್ನ ಪ್ರತಿನಿತ್ಯ ತಿಳ್ಕೊಳ್ಳೋದು. ಸ್ಥಿತಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಅದ.
ಮುಂದಿನ ಶ್ಲೋಕ ಇವತ್ತು ಬೆಳಗ್ಗೆ ಅಮ್ಮ ಓದಿರಲ್ಲ. ಮನಸ್ಸಿನಲ್ಲಿರುವ ಕಾಮನೆಗಳನ್ನು ಬಿಟ್ಟು ಯಾವಾಗ ಆತ್ಮನಿಂದಲೇ ಆತ್ಮನು ಸಂತುಷ್ಟನಾಗಿರುವನೋ, ಅಂದ್ರೆ ತನ್ನೊಳಗೆ ತಾನೇ ಸಂತುಷ್ಟನಾಗಿರ್ತಾನೆ, ಬೇರೆ ಯಾವ ಹೊರಗಿನ ವಸ್ತುಗಳ ಆಧಾರದ ಅಪೇಕ್ಷೆ ಇರಲಾರ್ದೆ ತನ್ನ ಆತ್ಮದಲ್ಲಿ ತಾನೇ ಸಂತೋಷವಾಗಿರುವಂತ ಒಂದು ಸ್ಥಿತಿ, ಪರಮಶಾಂತಿಯ ನೆಲೆ ಏನದ, ಅದು ಹ್ಯಾಂಗಿರ್ತದ ಅನ್ನೋದು ಮತ್ತೆ ನಾಳೆ ನೋಡೋಣ. ಶರೀರ, ಸಂಸಾರ, ಮನಿ ಏನಾರ ಗದ್ದಲಾದ್ರೂ ನಾವು ಹೆಂಗಿರ್ಬೇಕು, ಒಂದು ದ್ವೀಪದಲ್ಲಿರೋಂತಹ ಒಂದು ಪರಮಶಾಂತ ವ್ಯಕ್ತಿ ಹೆಂಗಿರ್ತಾನೋ ಹಂಗಿರಬೇಕು ಅಂತ ಇವತ್ತಿನ ಮೆಸೇಜ್. ಇದು ಜ್ಞಾನಯೋಗಿ ಲಕ್ಷಣ. ಇದು ಎದಕ್ಕೆ ಗಾಬರಿ ಆಗ್ತದ್ರಿ? ಹಂಗೆಲ್ಲ ಶರೀರಕ್ಕೆ ಏನಾರೇ ಆದ್ರೆ ಗಾಬರಿ ಆಗೋದು, ಸಂಸಾರಕ್ಕೆ ಏನಾರೇ ಆದ್ರೆ ಗಾಬರಿ ಆಗೋದು, ಇದಕ್ಕೆ ಯಾಕೆ ಹಿಂಗಾಗ್ತದ? ನಾನು ನನ್ನದು ಅನ್ಬೇಕಾದ್ರೆ ನಾನು ಅಂತ ಒಂದು ಇರ್ತದಿಲ್ಲ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ಯಾರ, ಸಂಸಾರವೆಂಬುದು ಗಾಳಿಯ ಸೊಡರು. ಸಂಸಾರ ಅನ್ನೋದೇನದ, ಗಾಳಿಗಿಟ್ಟ ದೀಪ. ಸೊಡರು ಅಂದ್ರೆ ದೀಪ, ಗಾಳಿಗಿಟ್ಟ ದೀಪ ಇದು ಸಂಸಾರ. ಶರೀರ, ಈ ಸಂಸಾರ, ಈ ಬ್ರಹ್ಮಾಂಡ, ಇವೆಲ್ಲ ಗಾಳಿಗಿಟ್ಟ ದೀಪಗಳು. ಯಾವ ಟೈಮ್ನೊಳಗ ದೀಪ ಏನಾಗ್ತದ ಯಾರಿಗೆ ಗೊತ್ತು? ಇದ ನೆಚ್ಚಿ ಕೆಡಬೇಡ ಎಲ್ಲವೋ ಮರುಳೇ, ಇಲ್ಲೇ ಹುಚ್ಚ, ಅದನ್ನು ನಂಬಬೇಡ ನೀನು, ಅದು ತೋರಿಕೆಯಲ್ಲಿ ಮಾತ್ರ. ಬಿಡದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅಲ್ಲಿ ಇರುವಿಕೆ ಯಾರದ ಅದಕ್ಕೆ ನೀನು ಲಕ್ಷ್ಯ ಕೊಡು, ತೋರಿಕೆಗೆ ಲಕ್ಷ್ಯ ಕೊಡಬೇಡ. ಅವೆಲ್ಲ ಶರೀರ, ಬ್ರಹ್ಮಾಂಡ, ಪಿಂಡಾಂಡ ಅವೇನದವ ಎಲ್ಲ ತೋರಿಕೆಯ ವಸ್ತುಗಳದವ, ಅವಕ್ಕೆ ನೀನು ಕೇಳಬೇಡ. ಅದು ಸಂತೆಯ ಮಂದಿ ಅಂತ ನಾವು. ಸಂಸಾರ ಎಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತೆಯ ಮಂದಿ. ನಿನಗೆ ಬರೋ ಸಿರಿ ಸಂಪತ್ತು, ಸಂತಿಗೆ ಮಂದಿ ಹೆಂಗ್ ಬರ್ತಾರ ಹಂಗ್ ಬಡ 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 ಬರ್ತವ. ಮತ್ತೊಂದ್ ಸಾರಿ ಸಂತಿ ಮುಗಿದ್ಮೇಲೆ ಮಂದಿ ಮತ್ತೆ ಹೆಂಗ್ ವಾಪಸ್ ಹೋಗ್ತಾರ ಹಂಗ್ ವಾಪಸ್ ಹೋಗ್ತವೆ. ಇವುಗಳನ್ನೆಲ್ಲ ನೀನು ನಂಬಬೇಡ. ಇವುಗಳನ್ನೇ ನಂಬಿ ದುಃಖಿ ಆಗಬೇಡ, ಕೆಡಬೇಡ ಅಂತೇಳಿ ಚಿತ್ತಪ್ರಜ್ಞನ ಲಕ್ಷಣಗಳನ್ನ ನೀಟಾಗಿ ತಿಳ್ಕೋಬೇಕು. ಇವತ್ತ ಈ ಜ್ಞಾನಯೋಗ ಸಾಧನೆಯಲ್ಲಿ ನಿನ್ನೆ ಅಂತರಂಗ ಸಾಧನೆ, ಬಹಿರಂಗ ಸಾಧನೆ ಎಲ್ಲ ತಿಳ್ಕೊಂಡು ಈಗ ಇವತ್ತು ಸ್ವಾನುಭಾವದ ನೆಲೆ, ನನ್ನನ್ನು ನಾನು ಅನುಭವಿಸ್ಬೇಕನ್ನಂತ ನೆಲೆಗೆ ಹೋಗ್ಬೇಕನ್ನ ಮಾತ ಇಂಪಾರ್ಟೆಂಟ್ ಮಾತು ಈಗ ಹೇಳಿದ್ದು. ಮತ್ತು ತನ್ನೊಳಗೆ ತಾನು ಆನಂದವಾಗಿರುವಂತ ಸ್ಥಿತಿನೇ ಸಮಾಧಿ. ಆ ಸಮಾಧಿ ಒಳಗೆ ಹೋಗಿ ನೀವೇನು ಆನಂದ ಅನುಭವಿಸಿರ್ತೀರಿ, ಅದು ನಿಮ್ಮ ಸ್ವಂತ ಆನಂದ ಇರ್ತದ. ಅಲ್ಲಿ ಆನಂದ ಇಲ್ಲ ಅಂತ ಯಾವನಾರ ಹೇಳಿದ್ನಂತಂದ್ರೆ ಅದನ್ನ ನೀವು ಒಪ್ಪಲಕ್ಕಿಲ್ಲ. ಅದ್ರ ಬಗ್ಗೆ ನಿಮಗೆ ಮನಸ್ಸು ಚಂಚಲಾಗಲ್ಲ, ನಿಮ್ಮ ಬುದ್ಧಿನೂ ಚಂಚಲಾಗಂಗಿಲ್ಲ. ಏನಾಗ್ತದ, ಅವನಿಗೆ ಇದ್ರದ್ದೇನು ಗೊತ್ತದ ನಡಿ, ಗೊತ್ತಿಲ್ಲದಕ್ಕೆ ಹಂಗೆ ಮಾತಾಡ್ತಾನ ಅಂತೇಳಿ ಸೈಲೆಂಟ್ ಆಗಿಬಿಡ್ತಾನೆ, ಗಪ್. ಅದಕ್ಕೀಗ ಶಿವ ಸಂಹಿತೆಯಲ್ಲಿ ಏನ್ ಹೇಳ್ತಾನ, ಜ್ಞಾನಯೋಗದ ವಿಷಯ. ಏಕಂ ಜ್ಞಾನಂ ನಿತ್ಯಮಾದ್ಯಂತ ಶೂನ್ಯಂ ನಾಣ್ಯತ್ ಕಿಂಚಿದ್ವರ್ತತೆ ವಸ್ತು ಸತ್ಯಂ ಯದ್ ವೇದೋ ಅಸ್ಮಿನ್ ಇಂದ್ರಿಯೋಪಾದಿನಾ ವೈ ಜ್ಞಾನಸ್ಥಾಯಂ ಭಾಸತೆ ನಾನ್ಯರ್ಥೈವ ಅಂತ. ಏನ್ ಹಿಂಗಂದ್ರ, ಕೇವಲ ಜ್ಞಾನ ಒಂದೇ ನಿತ್ಯವಾಗಿದೆ. ಜ್ಞಾನ ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂದ್ರೆ ಜ್ಞಾನ. ತಿಳ್ಕೋರಿ. ಬ್ರಹ್ಮ ಮತ್ತು ಜ್ಞಾನ ಹೆಂಗದ ಇದು? ಕೆಲವೊಂದ್ ಕಡೆ ಜ್ಞಾನ ಅಂತ ಶಬ್ದ ಬಳಸ್ತಾರೆ, ಕೆಲವೊಂದ್ ಕಡೆ ಬ್ರಹ್ಮ ಅಂತ ಶಬ್ದ ಬಳಸ್ತಾರೆ, ಕೆಲವೊಂದ್ ಕಡೆ ಶಿವ ಅಂತ ಬಳಸ್ತಾರೆ.
ಬ್ರಹ್ಮ ಮತ್ತು ಜ್ಞಾನದ ಸಂಬಂಧ ಹೆಂಗದ ಗೊತ್ತದ? ಅದು ಹೇಳಕ್ ಬರ್ಬೇಕು ನಿಮಗೆ. ಕಿಚ್ಚಿನೊಳಗಿಕ್ಕಿದ ಕೋಲಿನಂತೆ. ಕಿಚ್ಚಿನೊಳಗಿಕ್ಕಿದ ಕೋಲಿನಂತೆ ಅಂತಂದ್ರ ಒಂದು ಬಡಗಿ ಅದ, ಮುತ್ಯಂದು ಬಡಗಿ. ಆ ಬಡಗಿ ತಗೊಂಡೋಗಿ ಮೊಮ್ಮಗ ಏನ್ ಮಾಡಿಬಿಟ್ಟನ, ಒಲೆಗಿಟ್ಬಿಟ್ಟನ. ಒಲೆಗಿಟ್ಟನ. ಈ ಮುದುಕ ಬಡಗಿ ಹುಡುಕ್ಲಕತ್ತಾನ, ನಾನು ಬಡಗಿ ಯಾಕಡೆ ಹೋಯ್ತು ಅಂತ. ಆ ಮೊಮ್ಮಗ ತೋರಿಸ್ಲಕತ್ತಾನ, ಅಲ್ಲಿ ಒಲೆಗದ ನೋಡಿ ನೀನ್ ಬಡಗಿ ಅಂತನೋ. ಈಗ ಅದು ಬಡಗಿ ಆಗ್ಯದೋ ಏನೋ ಬೆಂಕಿ ಆಗ್ಯದ? ಈಗ ಬೆಂಕಿ ಆಗ್ಯದ. ಅಗ್ನಿ ಆದಂತ ಮುತ್ಯ ಕಾಣ್ಲಕತ್ತದ. ಮೊಮ್ಮಗ ಹೇಳ್ತಾನ ಅದು ಕೋಲದ ಅಂತ ಹೇಳ್ತಾನ. ಕೋಲಾಗಿದ್ದೇವದು, ಅಗ್ನಿ ಆಗಿದ್ದೇವದು. ಅಗ್ನಿಗೆ ಕೋಲ್ ಅನ್ನಂಗಿಲ್ಲ, ಕೋಲಿಗೆ ಅಗ್ನಿ ಅನ್ನಂಗಿಲ್ಲ. ಬ್ರಹ್ಮಗ ಜ್ಞಾನ ಅನ್ನಂಗಿಲ್ಲ, ಜ್ಞಾನಕ್ಕೆ ಬ್ರಹ್ಮ ಅನ್ನಂಗಿಲ್ಲ. ಆದ್ರೆ ಎರಡೂ ಒಂದಾಗ್ಯಾವ. ಈಗ ಅಗ್ನಿ ಮತ್ತು ಕೋಲು ಅವಿನಾಭಾವ ಸಂಬಂಧ. ಬಿಡಿಸಿ ಬೇರಾಗದ, ಬೆರೆಸಿ ಒಂದಾಗದ ಸಂಬಂಧ ಹೆಂಗದ ಹಂಗ ಇದು ಜ್ಞಾನ ಮತ್ತು ಬ್ರಹ್ಮ ಏನದಲ್ಲ, ಇದ್ರ ಸಂಬಂಧ ಈ ರೀತಿ ಅದ. ಶಬ್ದ ಮತ್ತು ಅರ್ಥಕ್ಕೆ ಹೆಂಗದ ಹಂಗ. ಅದಕ್ಕಿಲ್ಲಿ ಜ್ಞಾನ ಒಂದೇ ನಿತ್ಯವಾಗಿದೆ ಅಂದ್ರೆ ಏನದ್ರ ಅರ್ಥ? ಬ್ರಹ್ಮ ನಿತ್ಯವಾದ್ಮೇಲೆ ಮತ್ತೆ ಜ್ಞಾನ ಅಂದ್ರ ಈ ಕರ್ಮ ಮಾಡ್ತಿರಲ್ಲ, ಈ ಮಾಡಿದ ಕರ್ಮಗಳೇನದವ ಅವು ನಿತ್ಯ ಅದಾವೇನೋ? ಅವು ಫಲ ಕೊಟ್ಟು ಹೋಗ್ಬಿಡ್ತಾವ. ಕರ್ಮ ಉಪಾಸನೆ ಅವು ಫಲ ಕೊಟ್ಟು ಹೋಗ್ಬಿಡ್ತಾವ. ಆದ್ರೆ ಜ್ಞಾನ ಏನ್ ಮಾಡ್ತದ? ಫಲ ಕೊಟ್ಟು ಹೋಗಲ್ಲ. ಬ್ರಹ್ಮಜ್ಞಾನ ಫಲ ಕೊಟ್ಟು ಹಂಗೆ ಇರ್ತದೆ. ಹೆಂಗದ ನೋಡ್ರಿ ಇದು. ಕೇವಲ ಜ್ಞಾನ ಒಂದೇ ನಿತ್ಯವಾಗಿದೆ ಮತ್ತು ಅದು ಹೆಂಗದ? ಆದಿ ಅಂತ್ಯರಹಿತವಾಗಿದೆ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯನೂ ಇಲ್ಲ. ಬ್ರಹ್ಮಗ ಆದಿ ಇಲ್ಲ. ಬ್ರಹ್ಮಗ ಆದಿ ಇಲ್ಲ ಅಂದ್ರೆ ಏನಂತಾರ ಅವನಿಗೆ? ಅನಾದಿ. ಬ್ರಹ್ಮಗ ಅಂತ್ಯ ಇಲ್ಲ, ಅದಕ್ಕೆ ಅವನಿಗೆ ಏನಂತಾರ? ಅನಂತ. ಆದಿ ಅನಾದಿ ರಹಿತ ಮತ್ತ ಏಕ, ನಿತ್ಯವಾಗಿದೆ. ಜಗತ್ತಿನಲ್ಲಿ ಜ್ಞಾನದಿಂದ ಭಿನ್ನವಾದ ಯಾವ ವಸ್ತು ಇಲ್ಲ. ಈಗ ತಿಳಿಯಕತ್ತದ ಬ್ರಹ್ಮ ಅಂದ್ರೆ ಜ್ಞಾನಕ್ಕೆ ಅನ್ಲಕತ್ತಾರ ಇಲ್ಲ ಅಂತ. ಜಗತ್ತಿನಲ್ಲಿ ಬ್ರಹ್ಮನ್ ಬಿಟ್ರೆ ಒಂದು ವಸ್ತುನೇ ಇಲ್ಲ, ಎಲ್ಲದರಾಗ ಬ್ರಹ್ಮದನ ಅಂತ ಹೇಳ್ತೀವಲ್ಲ, ಹಂಗೆ ಇಲ್ಲಿ ಜಗತ್ತಿನಲ್ಲಿ ಜ್ಞಾನದಿಂದ ಭಿನ್ನವಾದ ಯಾವ ವಸ್ತುವೂ ಇಲ್ಲ. ಜಗತ್ತಿನಲ್ಲಿ ಏನೇನು ಭೇದಗಳು ತೋರುತ್ತಿವೆಯೋ ಅವೆಲ್ಲವುಗಳು ಏನದವ? ಇಂದ್ರಿಯ ಉಪಾಧಿಗಳ ಕಾರಣ ತೋರುತ್ತಿವೆ. ನಮ್ಮ ಇಂದ್ರಿಯಗಳೇ ಉಪಾಧಿಗಳಾಗ್ಯಾವಲ್ಲಿ, ಉಪಾಧಿಯಾಗಿ ಅವು ತೋರ್ಲಕತ್ತಾವ ಭಿನ್ನವಾಗಿ. ಜಗತ್ತಿನಲ್ಲಿ ಜ್ಞಾನದಿಂದ ಪೃಥಕ್ವಾಗಿ ಏನೇನೂ ಇಲ್ಲ. ಜಗತ್ತಿನಲ್ಲಿ ಜ್ಞಾನದಿಂದ ಪೃಥಕ್ ಅಂದ್ರೆ ಪ್ರತ್ಯೇಕವಾಗಿ ಭಿನ್ನವಾಗಿ ಏನೇನೂ ಇಲ್ಲ. ಎಲ್ಲ ಬ್ರಹ್ಮನ ಜೊತೆಗೆ ಅದ. ಈ ಸಮುದ್ರದ ತೆರೆಗಳು ಏಸಿದ್ರೆ ಏನದ? ಸಮುದ್ರದ ನೀರಿನಿಂದ ಅವು ಏನು ಭಿನ್ನ ಆಗಿವೆ ನಾವು? ಹಂಗ ಈ ಜಗತ್ತಿನ ಎಲ್ಲಾ ವಸ್ತುಗಳು ಬ್ರಹ್ಮನ ತೆರೆಗಳು. ಬ್ರಹ್ಮ ಎಂಬ ಸಾಗರದ ತೆರೆಗಳು ಅಷ್ಟೇ ಇವು. ಸಾಗರದ ತೆರೆಗಳೊಳಗಿನ ನೀರು, ಸಾಗರದ ನೀರು ಒಂದೇ ಹೆಂಗದ ಹಂಗೆಲ್ಲದರೊಳಗೂ ಬ್ರಹ್ಮನೇ ಅದನ್ನು. ಇಡೀ ಜಗತ್ತು ಜ್ಞಾನ ಸ್ವರೂಪವೇ ಇದೆ. ಜಗತ್ತಿನ ಕಣಕಣದಲ್ಲಿಯೂ ಜ್ಞಾನವೇ ಇದೆ. ಸಮಸ್ತ ಲೌಕಿಕ ಬಂಧನಗಳಿಂದ ಪೃಥಕ್ಕಾಗಿ ಇಡೀ ಜಗತ್ತನ್ನ ಆತ್ಮಭಾವದಿಂದ ನೋಡುವುದರಿಂದ ಯಾವುದೇ ಮಾಯೆಯಿಂದ ಲಿಪ್ತವಾಗುವುದಿಲ್ಲ. ಜ್ಞಾನವೇ ಯೋಗಿಯ ದೃಷ್ಟಿ ಹೆಂಗಿರ್ಬೇಕಂತ ಹೇಳಕತ್ತನ. ಸಮಸ್ತ ಲೌಕಿಕ ಬಂಧನಗಳಿಂದ, ನಾನು ನನ್ನದು ಅಂತ ಏನವಲ್ಲ,
ಅವೆಲ್ಲ ಶರೀರದ ಮೇಲಿಂದು ಮೋಹ, ಸಂಸಾರ ಮೇಲಿಂದು ಮೋಹ, ಈ ಜಗತ್ತಿನ ಮೇಲಿಂದು ಮೋಹ, ಈ ಲೌಕಿಕ ಬಂಧನಗಳಿಂದ ಪೃಥಕ್ಕಾಗಿ ಪ್ರತ್ಯೇಕ ಆಗಿ ಏನ್ ಮಾಡ್ಬೇಕು? ಇಡೀ ಜಗತ್ತನ್ನ ಆತ್ಮಭಾವದಿಂದ, ಆತ್ಮಭಾವ ಅಂದ್ರೆ ಆ ಇಡೀ ಜಗತ್ತಿನೊಳಗೆ ನಾನೇ ಅದೀನಿ, ನನ್ನ ಬಿಟ್ಟು ಆ ಜಗತ್ತಿಲ್ಲ, ಎಲ್ಲದರಾಗೂ ನಾನೇ ಅದೀನಿ ಅಂತ ತಿಳ್ಕೊಂಡು ಆತ್ಮಭಾವದಿಂದ ನೋಡುವುದರಿಂದ ಯಾವುದೇ ಮಾಯೆಯಿಂದ ಲಿಪ್ತವಾಗುವುದಿಲ್ಲ. ಜ್ಞಾನ ಯೋಗದ ಮೂಲಕ ಮನುಷ್ಯನು ಪರಿಪೂರ್ಣತೆಯನ್ನು ಹೊಂದಿ ತನ್ನ ಆತ್ಮ ಕಲ್ಯಾಣ ಹೊಂದುತ್ತಾನೆ. ಆತ್ಮಭಾವದಿಂದ ನೋಡ್ಬೇಕಂತ ಹೇಳ್ತಾರೆ. ಅಂದ್ರೆ ಆತ್ಮ ಸ್ವರೂಪದ ಭಾನ ಮಾಡಿಕೊಳ್ಳುತ್ತಾನೆ. ಜ್ಞಾನ ಯೋಗದ ಮೂಲಕ ಮನುಷ್ಯನು ಪರಿಪೂರ್ಣತೆಯನ್ನು ಹೊಂದಿ ತನ್ನ ಆತ್ಮ ಕಲ್ಯಾಣ ಹೊಂದುತ್ತಾನೆ ಅಂದ್ರೆ ಆತ್ಮ ಸ್ವರೂಪದ ಭಾನ ಮಾಡಿಕೊಳ್ಳುತ್ತಾನೆ. ಇಡೀ ಜಗತ್ತನ್ನ ಹೆಂಗ್ ನೋಡ್ಬೇಕು ಅನ್ನೋದೇ ಒಂದು ಕೌಶಲ್ಯ ಕಲಿಸ್ಲಕತ್ತಾರ. ಎಲ್ಲ ಮೋಹಗಳಿಂದ, ಆಸೆಗಳಿಂದ, ಬಂಧನಗಳಿಂದ ಪ್ರತ್ಯೇಕವಾಗಿ, ಭಿನ್ನವಾಗಿ, ಸೆಪರೇಟ್ ಆಗಿ ಬಿಡುಗಡೆ ಹೊಂದಿ ಅದನ್ನ ಬ್ರಹ್ಮ ಅಂತ ನೋಡ್ಬೇಕು. ಆ ರೀತಿ ನೋಡುವುದರಿಂದ ಬ್ರಹ್ಮ ಅಂತ ನೋಡಿದ್ರೆ ಅಂದ್ರೆ ಮಾಯೆ ಹಿಂದಕ್ಕೆ ತರ್ಕೊಂಡ್ಬಿಡ್ತಾವ. ಮಾಯೆ ಬ್ರಹ್ಮನ ಜೊತೆಗೆ ಅದಳಲ್ಲ, ಬ್ರಹ್ಮ ಯಾವಾಗ ಅದನ ಅವಾಗ್ಲಿಂತನೂ ಮಾಯೆ ಬ್ರಹ್ಮನ ಜೊತೆಗೆ ಅದಳಕ್ಕೆ. ಅದಕ್ಕೆ ಅಕ್ಕಿನೂ ಏನದಳ? ಬ್ರಹ್ಮಗ ಆದಿ ಇಲ್ಲ, ಅಕ್ಕಿನೂ ಅನಾದಿ ಅದಳ, ಮಾಯೇನು ಅನಾದಿ ಅದಳ, ಬ್ರಹ್ಮನು ಅನಾದಿ ಅದನ. ಆದ್ರೆ ಅನಂತದಾಗ ಫರಕ್ ಅದ. ಬ್ರಹ್ಮ ಅನಂತ ಅದನ, ಮಾಯೆ ಏನಾಗ್ತಾಳ? ಯಾವಾಗ ಬ್ರಹ್ಮ ಬರ್ತಾನ ಅವಾಗ ಮಾಯೆ ಇಲ್ಲದಂಗ ಆಗ್ತಾಳ. ಅಕ್ಕಿ ಶಾಂತ ಅದಳ. ಅಕ್ಕಿ ಅದೇ ಹೇಳ್ತಾನೆ, ಇಡೀ ಜಗತ್ತನ್ನು ಆತ್ಮಭಾವದಿಂದ ನೋಡುವುದರಿಂದ ಯಾವುದೇ ಮಾಯೆ ಲಿಪ್ತವಾಗುವುದಿಲ್ಲ. ಅಕ್ಕಿ ಮಾಯೆ ಹಿಂದಕ್ಕೆ ತರ್ಕೊಂಡ್ಬಿಡ್ತಾಳ ಬ್ರಹ್ಮಭಾವ ಬತ್ತಂದ್ರ. ಈ ಜಗತ್ತಿನ ಯಾವ ಮೋಹ ಮಾಯೆಗಳು ನಮ್ಗ ಕಾಡಂಗಿಲ್ಲ ಬ್ರಹ್ಮಭಾನದಲ್ಲಿ ಇದ್ದೇವಂತಂದ್ರ. ಬ್ರಹ್ಮಭಾನದಲ್ಲಿ ಇಲ್ಲ, ನಾನು ಕೂಟಸ್ಥ, ನಾನು ಬ್ರಹ್ಮಚೇತನ ಎನ್ನುವ ಭಾನದಲ್ಲಿದ್ರೆ ಈ ಮಾಯೆ ಹಿಂದಕ್ಕೆ ತರ್ಕೋತಾಳ. ಅದನ್ನ ಬಿಟ್ಟು ನಾನು ಆಭಾಸ, ನಾನು ಜೀವ, ಈಶ್ವರಾಭಾಸ, ಜೀವಾಭಾಸ, ಕರ್ಮ ಮಾಡೋವನು, ಫಲ ಕೊಡೋವನು, ಈ ವ್ಯವಹಾರದಾಗ ಬಿದ್ದೇವಂತಂದ್ರೆ ಅವಾಗ ಮಾಯೆ ಬಂದು ಅಟ್ಯಾಕ್ ಮಾಡ್ತಾವ. ಆಸೆ ಆಮಿಷಗಳು ಎಲ್ಲ ಹುಟ್ಟು ಬಿಡ್ತಾವ. ಚಲೋ ಅದನ್ರಿ ಶಿವ ಸಂಹಿತೆ. ಕೇವಲ ಜ್ಞಾನ ಒಂದೇ ನಿತ್ಯವಾಗಿದೆ ಮತ್ತು ಆದಿ ಮತ್ತು ಅಂತ್ಯರಹಿತವಾಗಿದೆ. ಜಗತ್ತಿನಲ್ಲಿ ಜ್ಞಾನದಿಂದ ಭಿನ್ನವಾದ ಯಾವ ವಸ್ತುವೂ ಇಲ್ಲ. ಜಗತ್ತಿನಲ್ಲಿ ಏನೇನು ಭೇದಗಳು ತೋರುತ್ತಿವೆಯೋ ಅವೆಲ್ಲ ಇಂದ್ರಿಯ ಉಪಾಧಿಗಳ ಕಾರಣ ತೋರುತ್ತಿವೆ. ಏನಾಗ್ಯದ? ಇಂದ್ರಿಯದಲ್ಲಿ ಮನಸ್ಸಿನೊಳಗ ವಿಷಯ ಭೋಗ ಮಾಡ್ಬೇಕನ್ನ ಆಸೆ ಅದ. ಆ ಹೊರ ವಸ್ತು, ಜಗತ್ತಿನ ವಸ್ತುಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳದವ. ಆ ಸ್ಥೂಲ ಶರೀರದೊಳಗೆ ಏನದವ? ಇಂದ್ರಿಯಗಳದವ. ಈ ಉಪಾಧಿಗಳು ಏನ್ ಮಾಡ್ಲಕತ್ತವ? ಬ್ರಹ್ಮಾಂಡ ಒಂದು ಭೋಗ ವಸ್ತು ಕಂಡಂಗೆ ಕಾಣ್ಲಕತ್ತದ. ಈ ಪಿಂಡಾಂಡ ಏನ್ ಕಾಣ್ಲಕತ್ತದ? ಭೋಗ ಮಾಡುವಂತ ಒಂದು ಜೀವ ಅನ್ನಂಗೆ ಕಾಣ್ಲಕತ್ತದ ಪಿಂಡಾಂಡ. ಇದಕ್ಕೆ ಕಾರಣ ಅವು ಇಂದ್ರಿಯಗಳು ಮತ್ತು ವಿಷಯಗಳಂತ ಹೇಳ್ತಾರೆ. ಅವೇ ಯಾವುದಕ್ಕೆ ಹಿಂಗಾಗ್ಯಾವ. ನೆಕ್ಸ್ಟ್ ಭಗವದ್ಗೀತೆ 5ನೇ ಅಧ್ಯಾಯ 4ನೇ ಶ್ಲೋಕ, ಕರ್ಮ ಸನ್ಯಾಸ ಯೋಗ. ಈ ಕರ್ಮ ಸನ್ಯಾಸ ಯೋಗದಾಗ ಏನ್ ಹೇಳ್ತಾರ? ಸಾಂಖ್ಯ ಯೋಗವು ಪೃಥಗ್ಭಾಗ ಬಾಲ, ಪೃಥಗ್ ಬಾಲ ಪ್ರವದಂತಿನ ಪಂಡಿತ ಏಕಂ ಅಪ್ಯಾಸಿತ ಸಮ್ಯಗುಭಯೋರ್ ವಿಂದತೆ ಫಲಂ. ಏನ್ ಹಿಂಗಂದ್ರ ಸಾಂಖ್ಯಯೋಗ ಅಂದ್ರೆ ಜ್ಞಾನಯೋಗ. ಸಾಂಖ್ಯಯೋಗ ಮತ್ತು ಕರ್ಮಯೋಗ
ಬೇರೆ ಬೇರೆ ಎಂದು ಅಜ್ಞಾನಿಗಳು ಭಾವಿಸುತ್ತಾರೆ. ಪಂಡಿತನು ಹಾಗೆ ಹೇಳುವುದಿಲ್ಲ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಎರಡರ ಫಲ ಸಿಗುತ್ತದೆ. ಜ್ಞಾನಯೋಗ, ಕರ್ಮಯೋಗ ಇವು ಏನದವ, ಉಪಾಸನ ಇವು ಏನದವ, ಇವು ಮೂರೂ ಬೇರೆ ಅಲ್ಲ. ಯಾವುದೇ ಒಂದನ್ನು ನೀವು ಪರ್ಫೆಕ್ಟ್ ಮಾಡಿದ್ರೆ ಉಳಿದ ಎರಡರ ಲಾಭ ಬರ್ತದಂತ. ಲಾಭ ಬರ್ತದೆ ಅಂದ್ರೆ ಇನ್ನೊಂದೆರಡು ಮಾಡ್ಲಕ್ ಮನಸ್ಸು ಬರ್ತದ. ಈಗ ಜ್ಞಾನ ಯೋಗ ಮಾಡಿದ್ರಿ ಅಂತಂದ್ರೆ ಈಗ ಉಪಾಸನೆ ಮಾಡ್ಲಕ್ ಮನಸ್ಸು ಬರ್ತು. ಉಪಾಸನೆ ಮಾಡಿದ್ರಿ ಅಂದ್ರೆ ಕರ್ಮ ಮಾಡ್ಲಕ್ ಮನಸ್ಸು ಬರ್ತು. ಕರ್ಮ ಮಾಡಿದ್ರಿ ಅಂದ್ರೆ ಉಪಾಸನೆ ಮಾಡ್ಲಕ್ ಮನಸ್ಸು ಬರ್ತು. ಉಪಾಸನೆ ಮಾಡಿದ್ರಿ ಅಂದ್ರೆ ಜ್ಞಾನ ಮಾಡ್ಲಕ್ ಮನಸ್ಸು ಬರ್ತು. ಹಂಗ ಆಸಕ್ತಿ ಅದರೊಳಗೆ ಉಂಟಾಗಿ ಆ ಜ್ಞಾನ, ಕರ್ಮ, ಉಪಾಸನೆ ಮೂರನ್ನ ಬೇರ್ಪಡಿಸಲಿಕ್ಕೆ ಬರಂಗೇ ಇಲ್ಲ. ಮೂರನ್ನು ಯಾರು ಬೇರ್ಪಡಿಸಿ ಹೇಳ್ತಾರ ಅವರು ಶುದ್ಧ ಮೂರ್ಖರಿರ್ತಾರ. ನಾವು ಉತ್ತಮ ಅಧಿಕಾರಿಗಳು, ಉಪಾಸನೆ ಮಾಡೋರು ಮಧ್ಯಮ ಅಧಿಕಾರಿಗಳು, ಜ್ಞಾನದವರು ಉತ್ತಮ ಅಧಿಕಾರಿಗಳು, ಮತ್ತು ಕರ್ಮ ಮಾಡೋರು ಕನಿಷ್ಠ ಅಧಿಕಾರಿಗಳಂತೇನದಲ್ಲ. ಈ ಒಂದು ದಡ್ಡತನದ ಭಾವನೆ ಬಿಟ್ಟು ಬಿಡಬೇಕು. ಮೂರು ಮಾಡಲೇಬೇಕು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೂರು ಬೇಕಾ ಬೇಡ? ಕ್ರಿಯಾಶಕ್ತಿ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಇಚ್ಛಾಶಕ್ತಿ ಅದ, ಜ್ಞಾನಶಕ್ತಿ ಅದ. ಕ್ರಿಯಾಶಕ್ತಿ ಅಂದ್ರೆ ಕರ್ಮಯೋಗ, ಉಪಾಸನೆ ಅಂದ್ರೆ ಇಚ್ಛಾಶಕ್ತಿ, ಮತ್ತು ಜ್ಞಾನಶಕ್ತಿ ಅಂದ್ರೆ ಜ್ಞಾನಯೋಗ. ಇವು ಮೂರು ಒಂದೇ ತ್ರಿಶೂಲದ ಹಿಡಿತ. ತ್ರಿಶೂಲದ ರಾಡ್ ಎಷ್ಟದ? ಒಂದೇ. ಅವು ಮೂರು ಮುಖಗಳು, ಶೂಲಗಳು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಈಗ ನಿಮ್ಗೆ ಇಚ್ಛಾಶಕ್ತಿ ಅದ, ಏನೋ ಮಾಡಬೇಕು, ಏನೋ ಆಗ್ಬೇಕಂತ. ಅದಕ್ಕೆ ಜ್ಞಾನಶಕ್ತಿ ಬೇಕಾ ಬೇಡ? ಮತ್ತೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಎರಡೂ ಅದಾವ. ಕ್ರಿಯಾಶಕ್ತಿ ಬೇಕಾ ಬೇಡ? ಮತ್ತೆ ಮೂರು ಒಂದನ್ನೊಂದು ಬಿಡಿಸ್ಲಕ್ಕಾಗಲ್ಲ. ಪಂಡಿತರು ಅಂದ್ರೆ ತಿಳಿದವರು ಕರ್ಮಯೋಗ, ಜ್ಞಾನಯೋಗ ಇವುಗಳನ್ನ ಬೇರೆ ಎಂದು ಹೇಳುವುದಿಲ್ಲ. ಕರ್ಮದಿಂದ ಯೋಗದ ಪ್ರಾಪ್ತಿ, ಯೋಗದಿಂದ ಜ್ಞಾನದ ಪ್ರಾಪ್ತಿ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಕರ್ಮ ಮಾಡ್ತಾ 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 ಯೋಗ ಪ್ರಾಪ್ತಿ ಆಗ್ತದ. ಯೋಗ ಅಂದ್ರೆ ಸಮಾಧಿ. ಆ ಸಮಾಧಿಯಿಂದ ಏನಾಗ್ತದೆ? ಜ್ಞಾನದ ಪ್ರಾಪ್ತಿ. ಜ್ಞಾನ ಮಾರ್ಗದಲ್ಲಿ ಕ್ರಮಿಸುವ ಸಾಧಕನು ಅವನ ಜೀವನವು ಆಟೋಮೆಟಿಕ್ ಆಗಿ ಪರಿವರ್ತನೆ ಆಗುತ್ತದೆ. ಜ್ಞಾನ ಮಾರ್ಗದಲ್ಲಿ ನಡೆಯವನಿಗೆ ಅವನ ಜೀವನ ಆಟೋಮೆಟಿಕ್ ಪರಿವರ್ತನೆ ಆಗ್ತದೆ. ಕರ್ಮಯೋಗದಲ್ಲೂ ಕರ್ಮ ಮಾಡುತ್ತಾನೆ, ಆದರೆ ಲಿಪ್ತನಾಗಿರುವುದಿಲ್ಲ, ನಿರ್ಲಿಪ್ತನಾಗಿರುತ್ತಾನೆ. ಜ್ಞಾನ ಯೋಗದಲ್ಲೂ ಕರ್ಮ ಮಾಡುತ್ತಾನೆ, ಆದ್ರೆ ಅವ ಏನ್ ತಿಳ್ಕೊಂಡಿರ್ತಾನೆ? ಮಿಥ್ಯಾ ಅಂತ ತಿಳ್ಕೊಂಡಿರ್ತಾನೆ. ಜ್ಞಾನಯೋಗಿಯ ಕರ್ಮದ ಹೆಂಗಿರ್ತದ, ಕರ್ಮದ ಬಗ್ಗೆ ಅಭಿಪ್ರಾಯ ಅಂತಂದ್ರೆ ಅದು ಮಿಥ್ಯ ಅಂತಾನೆ. ಕರ್ಮಯೋಗಿ ಏನ್ ಮಾಡ್ತಾನ? ಅದು ಸತ್ಯ ಅದೋ ಮಿಥ್ಯ ಅದೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಿರ್ಲಿಪ್ತ ಆಗಿರ್ತಾನ. ಅದಕ್ಕೆ ಭಗವದ್ಗೀತೆ ಕರ್ಮ ಸನ್ಯಾಸ ಯೋಗ 5ನೇ ಅಧ್ಯಾಯ 7ನೇ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಂ ಸರ್ವಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಅಂದ್ರ ಯೋಗದಿಂದ ಕೂಡಿದವನು ಏನ್ ಮಾಡಿರ್ತಾನ? ಯೋಗದಿಂದ ಕೂಡಿದವಂದ್ರೇನು? ದೇವರತ್ತ ಮುಖ ಮಾಡಿದವನು, ಸತ್ಯದತ್ತ ಮುಖ ಮಾಡಿದವನು. ಎಂತ ಸತ್ಯ? ನಿತ್ಯ ಸತ್ಯದತ್ತ ಮುಖ ಮಾಡಿದವನು. ಮತ್ತು ವಿಶುದ್ಧ ಆತ್ಮನು. ವಿಶುದ್ಧ ಅಂದ್ರೆ ಅವನೊಳಗಿರುವ ಅಶುದ್ಧಿ ಯಾವುವು? ತಮೋಗುಣ, ರಜೋಗುಣ ಇವೇನವಲ್ಲ, ಇಂಥ ಅಶುದ್ಧಿಗಳು ಇಲ್ಲದವನು. ಮತ್ತು ವಿಜಿತಾತ್ಮನು. ವಿಜಿತಾತ್ಮ ಅಂತಂದ್ರೆ ಕರ್ಮ ಫಲಗಳ ಅಪೇಕ್ಷೆಗಳನ್ನು ಓಡಿಸಿ ಬಿಟ್ಟನಂತ.
ಮನಸ್ಸಿನಾಗಿರೋ ಆಸೆಗಳೆಲ್ಲ ಓಡಿಸಿಬಿಟ್ಟನು. ಕರ್ಮ ಫಲಗಳ ಅಪೇಕ್ಷೆ ಓಡಿಸಿಬಿಟ್ಟಿದ್ದಕ್ಕೆ ಅವನಿಗೆ ವಿಜಿತಾತ್ಮನು ಮತ್ತು ಜಿತೇಂದ್ರಿಯನು. ಜಿತೇಂದ್ರಿಯ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವನು. ಏನ್ ಮಾಡ್ತಾನ? 4 ಕ್ಯಾರೆಕ್ಟರ್ ಕೊಟ್ಟಾರ ಇದ್ರೊಳಗ. ಯೋಗದಿಂದ ಕೂಡಿದವನು ಒಂದನೇದ್ದು, ದೇವರ ಕಡೆ ಮುಖ ಮಾಡಿದವನು, ಸತ್ಯದ ಕಡೆ ಮುಖ ಮಾಡಿದವನು, ಮತ್ತೆ ತ್ರಿಗುಣಾತೀತ ಆದವನು. ವಿಶುದ್ಧಾತ್ಮ ಅಂತಂದ್ರ ಸತ್ವ ರಜ ತಮ ಇವೆಲ್ಲ ದಾಟಿ ಹೋಗಿರ್ತಾನೋ. ಮೂರನೇದ್ದೇನದ? ವಿಜಿತಾತ್ಮ ಅಂತಂದ್ರ ಮಾಡಿದ ಕರ್ಮದ ಫಲಾಪೇಕ್ಷೆಗಳು ಓಡಿಸಿಬಿಟ್ಟವನು. ಮತ್ತೆ 4ನೇದ್ದೇನದ? ಜಿತೇಂದ್ರಿಯನು ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವನು. ಸರ್ವಭೂತಗಳ ಆತ್ಮವು ತನ್ನ ಆತ್ಮವೆಂದೇ ಭಾವಿಸಿ ಕರ್ಮವನ್ನು ಮಾಡುತ್ತಿದ್ದರು. ಸರ್ವಭೂತಗಳ ಆತ್ಮವು ಎಲ್ಲ ಜೀವಿಗಳ, ಭೂತಗಳಂದ್ರೆ ಏನು? ಎಲ್ಲ ಜೀವಿಗಳ ಆತ್ಮವು ತನ್ನ ಆತ್ಮವೆಂದೇ ಭಾವಿಸಿ ಕರ್ಮ ಮಾಡುತ್ತಿದ್ದರು. ಆ ಕರ್ಮಗಳು ಆತನಿಗೆ ಲಿಪ್ತವಾಗುವುದಿಲ್ಲ. ಮಿಥ್ಯಾ ಅಂತ ಜ್ಞಾನಯೋಗಿ ತಿಳ್ಕೊಂಡ್ರೆ ಅವನು ಮಿಥ್ಯಾ ಅಂತ ತಿಳ್ಕೊಂಡು ಅವು ಕಂಡುಕೊಳ್ಳಾರ್ದಂಗಿರ್ತಾನ. ಅದು ಜ್ಞಾನಯೋಗಿ ಕೆಲಸ. ಇವ ಕರ್ಮಯೋಗಿ ಏನದನ? ಎಲ್ಲಾ ಆತ್ಮಗಳು ತನ್ನ ಆತ್ಮ ಅಂತ ತಿಳ್ಕೊಂಡು ಏನ್ ಕೆಲಸ ಮಾಡ್ತಾನಲ್ಲ, ಅವನಿಗೂ ಆ ಕರ್ಮಗಳು ಲಿಪ್ತವಾಗುವುದಿಲ್ಲ. ಅದಕ್ಕೆ ಕರ್ಮಯೋಗಿಗೆ ಆತ ಮಾಡುವ ಕರ್ಮಗಳು ಲಿಪ್ತವಾಗುವುದಿಲ್ಲ ಅನ್ನಂತ ಮಾತು ಹೇಳಿ ಈ ಜ್ಞಾನಯೋಗ ಮುಕ್ತಾಯ ಮಾಡ್ತಾರೆ. ಜ್ಞಾನಯೋಗಿ ಏನಂತ ತಿಳ್ಕೊತಾನ? ಮಿಥ್ಯಾ ಅಂತ ತಿಳ್ಕೊತಾನ. ಕರ್ಮಯೋಗಿ ಏನ್ ಮಾಡ್ತಾನ? ಅವು ಯಾರ ಸಲುವಾಗಿ ಮಾಡ್ಲಿಕ್ಕತ್ತೀನಿ? ಅವ್ರ ಆತ್ಮನು ನನ್ನ ಆತ್ಮನೇ ಅಂತ ತಿಳ್ಕೊತಾನ. ಮತ್ತ ತನಗಾಗಿ ತಾ ಏನಾರ ಮಾಡಿದ್ದಕ್ಕೆ ಏನಾರ ಫಲಾಪೇಕ್ಷೆ ಮಾಡ್ತಾನೇನ್ರಿ? ಯಾರಿಗಾರ ಮಾಡಿದ್ರೆ ಫಲಾಪೇಕ್ಷೆ ಮಾಡ್ತಾನೆ. ತನಗಾಗಿ ತಾನೇ ಮಾಡ್ಕೊಂಡದ್ದಕ್ಕೆ ಏನಾರ ಫಲಾಪೇಕ್ಷೆ ಮಾಡ್ತಾನೇನು? ನಿಮ್ ಮನಿ ರಿಪೇರಿ ಬೇರೆಯವ್ರಿಗೆ ಹಚ್ಚಿ ಮಾಡಿಸಿದ್ರೆ ಅಥವಾ ನೀವು ಬೇರೆಯವ್ರ ಮನಿ ಏನಾರ ರಿಪೇರಿ ಮಾಡಿದ್ರೆ ಅದರಿಂದ ನೀವು ಫಲಾಪೇಕ್ಷೆ ಮಾಡ್ತೀರಿ. ಅವನು ನಿಮಗೆ ಫಲಾಪೇಕ್ಷೆ ಮಾಡ್ತಾನೆ. ಆದ್ರೆ ನಿಮ್ಮ ಮನಿ ನೀವೇ ಕಟ್ಕೊಂಡ್ರೆ ನಿಮ್ಗೆ ಯಾರು ಕೂಲಿ ಕೊಡ್ಬೇಕು? ನೀವು ಹೋಗಿ ಮಂದಿ ಮನಿ ಕಟ್ಟಿದ್ರಿ ಅಂದ್ರ ಅವ್ರಲಿಂತ ನೀವು ಫಲಾಪೇಕ್ಷೆ ಮಾಡ್ತೀರಾ? ಅಥವಾ ನಿಮ್ಮ ಮನಿ ಯಾರ್ಯಾರ ಕಟ್ಟಿದ್ರ ಅಂದ್ರ ಅವ್ರು ನಿಮ್ಲಿಂತ ಫಲಾಪೇಕ್ಷೆ ಮಾಡ್ತಾರ? ಆದ್ರೆ ನಿಮ್ಮ ಮನಿ ನೀವೇ ಕಟ್ಕೊಂಡ್ರ? ಕರ್ಮಯೋಗಿಯ ಕರ್ಮ ಹೆಂಗಿರ್ತದ ಅಂತ ಹೇಳಕತ್ತಾರ ಅವ್ರು. ಕರ್ಮಯೋಗಿಯ ಕರ್ಮ ಫಲಾಪೇಕ್ಷೆ ಇಲ್ಲದಂಗ ಆಗ್ಬೇಕಂದ್ರ ಹೆಂಗ ಆಗ್ಬೇಕಂದ್ರ ತನ್ನ ಮನಿ ತಾನೇ ಕಟ್ಕೊಂಡ್ರೆ ಅವನಿಗೆ ಕೂಲಿ ಯಾರು ಕೊಡ್ಬೇಕು? ಫಲಾಪೇಕ್ಷೆ ಮಾಡಬಾರ್ದು ಅನ್ನೋಂಥದ್ರ ಅರ್ಥ ತಿಳಿತಾ ಈಗ ನಿಮಗ? ಏನೇ ಕೆಲಸ ಮಾಡಿದ್ರು ಅದು ನಿಮಗಾಗಿ ನೀವೇ, ಇನ್ನೊಬ್ಬರಿಗೆ ಮಾಡಿದ್ರು ಅವ್ರ ಆತ್ಮನು ನೀವೇ ಅಂತ ತಿಳಿದು ಮಾಡ್ಬೇಕಂತ ಹೇಳ್ತಾರ ಅವ್ರು. ಸ್ವಚ್ಛ ಅರ್ಥ ಆಯ್ತಾ ಇಲ್ಲ? ಫಲಾಪೇಕ್ಷೆ ಪಡಬೇಡ ಅಂತಂದ್ರ ಯಾಕೆ ಅಪೇಕ್ಷೆ ಪಡಬೇಡ ಅಂತಂದ್ರ ಅಲ್ಲಿರುವ ಆತ್ಮನು ನಾನೇ ಅಂತ ಭಾವಿಸಿ ನನ್ನ ಆತ್ಮಕ್ಕೆ ನನ್ನ ಕೆಲಸ ಮಾಡೀನಿ, ನಾನ್ಯಾಕೆ ಫಲಾಪೇಕ್ಷೆ ಬಯಸ್ಲಿ ಅಂತ. ನಾವ್ ಬೇರೆ ನೀವು ಬೇರೆ ಏನ್ರಿ, ನಾವೆಲ್ಲ ಒಂದೇ ಅಂತ ಏನಂತಿರಲ್ಲ. ಅದೇ ಫಲಾಪೇಕ್ಷೆ ಯಾವಾಗ ಬರ್ತದ? ಎರಡಿದ್ದಾಗ ಬರ್ತದ. ಒಂದೇ ಇದ್ದಾಗ ಹೆಂಗ್ ಬರ್ತದ್ರಿ ಫಲಾಪೇಕ್ಷೆ? ಹೆಂಗ? ಅದಕ್ಕೆ ಕರ್ಮಯೋಗ ಜ್ಞಾನಯೋಗ ಅದು ಕರ್ಮದ ಜೊತೆಗೆ ಉಪಾಸನೆನೂ ಇರ್ತದೆ. ಅದಕ್ಕೆ ಮತ್ತದು ಹೇಳಿಲ್ಲ ಅಂತ ಅನ್ಕೊಂಡಿರಿ. ಈ ಮೂರನ್ನ ಸಪರೇಟ್ ಮಾಡ್ಲಕ್ ಬರಂಗಿಲ್ಲ.
ಮತ್ತೆ ಜ್ಞಾನ ಯೋಗದ ಬಗ್ಗೆ ಇನ್ನ ಏನಾರು ನಿಮಗೆ ತಿಳಿಯೋದಿದ್ರೆ ಹೇಳ್ಬೋದು. ನಮಗೆ ಭಗವದ್ಗೀತೆ ಒಳಗ ಒಂದೇ ಒಂದು ಶ್ಲೋಕ ತಿಳಿದ, ಅದು ಬಿಟ್ಟರೆ ಉಳಿದ ಶ್ಲೋಕಗಳೆಲ್ಲ ಸುಮ್ಮನೆ ಮಾತಾಡ್ತೀವಿ ಅಷ್ಟೆ. ಒಂದು ಶ್ಲೋಕ ತಿಳ್ಕೊಂಡ್ರೆ ಸಾಕು, ಉಳಿದು ಎಲ್ಲ ತಗೊಂಡು ಏನ್ ಮಾಡ್ಬೇಕು? ಯಾವ್ದ್ರಿ ಶ್ಲೋಕ ಅದು? ಸರ್ವಧರ್ಮಾನ್ ಪರಿತ್ಯಜ್ಯ, 18ನೇ ಅಧ್ಯಾಯದೊಳಗೆ 66ನೇ ಶ್ಲೋಕ. ಇದು ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಬಿಟ್ಬಿಡಪ್ಪ ನೀನು, ಸಾಧನೆಗಳು ಏನೇನ್ ಮಾಡ್ತೀಯ ಎಲ್ಲ ಬಿಟ್ಬಿಡ ಕಡೆ, ಎಲ್ಲ ನಿನ್ ಕೆಲಸ ಬಿಡಕ. ಧರ್ಮಗಳಂತಂದ್ರೆ ಏನು? ನಾನೇನು ಸಾಧನೆ ಮಾಡ್ಲಿಕ್ಕೆ ಹಚ್ಚಿದ್ವಿ, ಎಲ್ಲ ಬಿಡು ಸಾಕು, ಕಡೆಗೆ ಏನ್ ಮಾಡು, ಎಲ್ಲ ಧರ್ಮಗಳನ್ನ ಪರಿತ್ಯಾಗ ಮಾಡಿ ನನ್ನೊಬ್ಬನನ್ನೇ ಶರಣು ಹೊಂದು ಅಂತಂದ್ರೆ ಏನದ್ರ ಅರ್ಥ? ನಿಮ್ಮೊಳಗೆ ನೀವು ಸಮಾಧಿ ಒಳಗೆ ಹೋಗ್ಬಿಡ್ರಿ ಅಂತ. ಬುದ್ಧಿ ಚಂಚಲ ಮಾಡ್ಕೊಂಡು 18 ಕೇಳ್ಕೊತ ಹೋಗ್ಬೇಡ್ರಿ. ನಿಮ್ಮ ಆತ್ಮದೊಳಗೆ ನೀವು ಒಪ್ಕೋರಿ, ನನ್ನೊಬ್ಬನನ್ನೇ ಶರಣು ಹೊಂದು ನಾನು ನಿನ್ನನ್ನ ಸರ್ವ ಪಾಪಗಳಿಂದ ಪಾರು ಮಾಡುತ್ತೇನೆ. ಎಲ್ಲ ಪಾಪಗಳಿಂದ ಪಾರು ಮಾಡಿಬಿಡ್ತೀನಿ, ನಿಂದ ಏನ್ ಕರ್ಮದ ಎಲ್ಲ ಪಾರು ಮಾಡ್ತೀನಿ. ಶೋಕಿಸಬೇಡ, ಅಂಜಬೇಡ, ದುಃಖ ಪಡಬೇಡ. ದುಃಖದಾಗಿದ್ದವನಿಗೆ ಹೇಳ ಮಾತಿದ್ದು, ಅಂಜದವನಿಗೆ ಹೇಳ ಮಾತಿದ್ದು. ಶ್ರೀಕೃಷ್ಣನು ಗೀತಾ ಸಂದೇಶವನ್ನು ಅತ್ಯುನ್ನತ ಮಟ್ಟವನ್ನು ಸೇರುವುದು ಇಲ್ಲಿ. ಅರ್ಜುನ ಒಂದು ಧರ್ಮ ಸಂಕಟದಲ್ಲಿದ್ದ, ಯುದ್ಧವನ್ನು ಮಾಡಬೇಕೇ ಬಿಡಬೇಕೇ ಎಂಬುದೇ ಅದು. ಮಾಡುವುದಕ್ಕೂ ಕಾರಣ ಕೊಡಬಹುದು, ಬಿಡುವುದಕ್ಕೂ ಕಾರಣ ಕೊಡಬಹುದು. ಕಾರಣಗಳೇನೆ, ದೃಷ್ಟಾಂತಗಳು ಕಾರಣಗಳು ಎರಡಕ್ಕೂ ಬರ್ತವ. ಎರಡರಲ್ಲೂ ಯಾವುದನ್ನು ಹಿಡಿಯಬೇಕೆಂಬುದೇ ಪ್ರಶ್ನೆ. ಅದಕ್ಕೆ ಶ್ರೀಕೃಷ್ಣ ಎಲ್ಲ ಹೊಣೆಗಳನ್ನ ಬಿಟ್ಟು ನನ್ನಲ್ಲಿ ಶರಣಾಗು, ಅವೆಲ್ಲ ಬಿಡು, ನನ್ನ ಕೇಳು ಅಂತ. ಭಗವಂತ ಅವನಿಗೆ ಯಾವುದು ಶ್ರೇಯಸ್ಕರ ಅಂತ ಹೇಳುತ್ತಾನೆ ಅದನ್ನು ಹೇಳುತ್ತಿದ್ದಾನೆ. ಅವನಲ್ಲಿ ಶರಣಾದರೆ ಅವನು ನಮ್ಮನ್ನು ತಪ್ಪು ದಾರಿಗೆ ಒಯ್ಯುವುದಿಲ್ಲ. ತಪ್ಪು ದಾರಿಗೆ ಒಯ್ಯಂಗಿಲ್ಲ, ಕರೆಕ್ಟ್ ದಾರಿಗೆ ತಗೊಂಡು ಹೋಗ್ತಾನೆ. ಅವನಿಗೆ ಶರಣಾಗಾದರೆ ಅವನು ಯಾವಾಗಲೂ ಸರಿಯಾದ ದಾರಿಯಲ್ಲೇ ನಡೆಸುತ್ತಾನೆ. ಅವನನ್ನು ಮರೆತಾಗಲೇ ನಾವು ತಪ್ಪು ದಾರಿಯನ್ನು, ತಪ್ಪು ಹೆಜ್ಜೆಯನ್ನು ಇಡುತ್ತೇವೆ. ಅವನನ್ನು ಚಿಂತಿಸುತ್ತಿರುವಾಗ, ಅವನಲ್ಲಿ ಶರಣಾಗಿರುವಾಗ ನಾವು ಪ್ರಯತ್ನ ಪಟ್ಟರೂ ತಪ್ಪು ಹೆಜ್ಜೆ ಇಡಲಿಕ್ಕಾಗುವುದಿಲ್ಲ. ಏನ್ ಪ್ರಯತ್ನ ಮಾಡಿದ್ರೆ ತಪ್ಪು ಹೆಜ್ಜೆ ಇಡ್ಲಕ್ಕಾಗುವುದಿಲ್ಲ. ಅವನಲ್ಲಿ ಶರಣಗತಿ ಇದ್ದಾಗ ನಮ್ಮನ್ನು ಸರ್ವ ಪಾಪಗಳಿಂದಲೂ ಪಾರ ಮಾಡುತ್ತಾನೆ. ಅರ್ಜುನ ತನಗೆ ಗುರು ಹಿರಿಯರ, ಬ್ರಾಹ್ಮಣರ ಕೊಲೆಯ ಪಾಪವೆಲ್ಲ ಸುತ್ತಿಕೊಳ್ಳುತ್ತದಲ್ಲ ಎಂದು ಭಾವಿಸಿದ್ದ. ಆದರೆ ಯಾವಾಗ ದೇವರಲ್ಲಿ ಶರಣಾಗುತ್ತಾನೆಯೋ, ಅವನ ಕೈಯಲ್ಲಿ ನಿಮಿತ್ತವಾಗುತ್ತಾನೆಯೋ, ಆಗ ಪಾಪ ಅವನಿಗೆ ಬರುವುದಿಲ್ಲ. ಭಗವಂತನ ಕಾರ್ಯಕ್ಕೆ ಅವನೊಂದು ನಿಮಿತ್ತವಾಗಿದ್ದಾನೆ ಅಷ್ಟೇ. ನಿಜವಾಗಿ ಅವನ ಮೂಲಕ ಕೆಲಸ ಮಾಡಿಸುತ್ತಿರುವವನು ಭಗವಂತನೇ. ಭಗವಂತನೇ ಕೆಲಸ ಮಾಡ್ಲಕತ್ತಾನೆ, ನೀವು ಸಿಂಹ ನಿಮಿತ್ತ. ಅವನೆಂದಿಗೂ ತಪ್ಪನ್ನು ಮಾಡುವುದಿಲ್ಲ. ಅವನಿಗೆ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ. ಲೋಕ ಕಲ್ಯಾಣ ಒಂದೇ ಅವನ ಗುರಿ. ಅದಕ್ಕೆ ಆತಂಕವಾಗಿರುವುದನ್ನೆಲ್ಲ ದಬ್ಬಿ ಆಚೆಗೆ ಎಸೆಯುತ್ತಾನೆ. ಯಾರು? ಭಗವಂತ. ರೈತ ಕಳೆಯನ್ನು ಕಿತ್ತಿ ಬೆಳೆಯನ್ನು ಹೇಗೆ ಉಳಿಸುತ್ತಾನೆಯೋ ಹಾಗೆ. ಇನ್ನು ನೀನು ಶೋಕಿಸಬೇಡ. ಶೋಕದ ಕಾರಣವನ್ನ ಶ್ರೀಕೃಷ್ಣ ನಿವಾರಿಸುತ್ತಾನೆ.
ಸ್ವಾರ್ಥತೆ ಇದ್ದರೆ, ಅಜ್ಞಾನ ಇದ್ದರೆ ಶೋಕ. ಶೋಕ ಎಲ್ಲಿರ್ತದೆ? ಸ್ವಾರ್ಥ ಮತ್ತು ಅಜ್ಞಾನ ಇದ್ದಲ್ಲಿರ್ತದೆ. ಯಾವಾಗ ಭಗವಂತನ ವಾಣಿಯಿಂದ ಈ ಮೋಡಗಳು ಚೆದರಿ ಹೋಗುವವೋ ಆ ನಂತರ ಸತ್ಯ ಸೂರ್ಯ ಪ್ರಕಾಶಿಸಿ, ಸತ್ಯ ಸೂರ್ಯ ಏನಾತನ ಪ್ರಕಾಶಗೊಳ್ತಾನ. ಪ್ರಕಾಶಿಸಿ ಆ ಪರವಸ್ತುವಿನ ಯಥಾರ್ಥ ಜ್ಞಾನ ಲಭಿಸುತ್ತದೆ. ಅದಕ್ಕೆ ಏನ್ ಮಾಡಬೇಕು? ನಿಮ್ಮ ಆತ್ಮದ ಸ್ವಾನುಭಾವದಲ್ಲಿ ಹೋಗ್ಬೇಕು. ಯಾವುದೇ ಒಂದು ವಿಷಯ ಹೇಳಿದಾಗ ಅದನ್ನ ಅಂತರ್ಮುಖಿಯಾಗಿ ಚಿಂತನೆ ಮಾಡ್ಕೋತ ಹೋಗ್ಬೇಕು. ಆ ಚಿಂತನೆ ಮಾಡ್ಕೋತ ಹೋದಂಗೆ ನಿಮ್ಗೆ ಏನ್ ಆನಂದ ಆಗ್ತದ ಅದನ್ನು ವ್ಯಕ್ತ ಮಾಡೋದು ಕಲಿಬೇಕು. ಬುಕ್ ಸ್ಟಾರ್ಟಿಂಗ್ ಸ್ಫೂರ್ತಿಗಾಗಿ ಹಿಡ್ಕೋಬೇಕು. ಆಮೇಲೆ ಬುಕ್ ಸೈಡಿಗೆ ಹೋಗ್ಬೇಕು. ನಿಮ್ಮೊಳಗಿನ ಸ್ವಾನುಭಾವದ ವಿಚಾರಗಳನ್ನ ಹೇಳಕ್ ಬರಬೇಕು. ನಿಮ್ಗೆ ಅನುಭವ ಮೊದಲು ಅದ್ರ ಬಗ್ಗೆ ಕುಂತು ಅನಂತವಾಗಿ ಚಿಂತನೆ ಮಾಡಿದ್ರೆ ಬರ್ತದ. ಅದು ಸುಮ್ಮನೆ ಎಲ್ಲರೇ ಇಲ್ಲೇ ಅಲ್ಲಿ ಕುಂತು ಕೇಳಿ. ಅರ್ಜುನ ಎಷ್ಟು ಜನರ ಮಧ್ಯೆ ಇದ್ದೇನ್ರಿ ಭಗವದ್ಗೀತೆ ಕೇಳೋ ಸಮಯದಲ್ಲಿ? ಕೃಷ್ಣ ಭಗವದ್ಗೀತೆ ಹೇಳುವ ಸಮಯದಲ್ಲಿ ಎಷ್ಟು ಜನರ ಮಧ್ಯೆ ಇದ್ದ ಅರ್ಜುನ? 18 ಅಕ್ಷೋಹಿಣಿ ಸೈನ್ಯಗಳ ಮಧ್ಯೆ ನಿಂತಿದ್ದ ಅರ್ಜುನ. ಕೃಷ್ಣ ಭಗವದ್ಗೀತೆ ಹೇಳಕತ್ತಿದಾಗ ಏನಾಯ್ತು? ಆ ಅರ್ಜುನ ಇಷ್ಟೊಂದು ಜನರಿಗೆ 18 ಅಕ್ಷೋಹಿಣಿ ಸೈನಿಕರಿಗೆ ಎಲ್ಲಾ ಉಪದೇಶಿಸಿ ಹೇಳಕತ್ತನ ಅಂತ ತಿಳ್ಕೊಂಡಿದ್ನು, ಅಥವಾ ನನಗೊಬ್ಬನಿಗೆ ಹೇಳಕತ್ತನ ಅಂತ ತಿಳ್ಕೊಂಡಿದ್ದ? ಅರ್ಜುನ್ ನನಗೊಬ್ಬನಿಗೆ ಹೇಳ್ತಾ ಇದ್ದೇನೆ. ಅದಕ್ಕ ಗುರುವಿನ ಉಪದೇಶ ನಡೆದಾಗ ಸುತ್ತಮುತ್ತ ಬೇಕಾದಷ್ಟು ಜನರಿದ್ರೆ ಇರಲಿ, ಇತರರ ಲಕ್ಷ್ಯ ಬೇಕಾಗಿಲ್ಲ. ಪ್ರತಿಯೊಬ್ಬನ ಲಕ್ಷ್ಯ ಏನಿರ್ಬೇಕು? ಏನನ್ಬೇಕು? ಗುರು ನನಗೊಬ್ಬನಿಗೆ ಉಪದೇಶ ಮಾಡ್ಲಕತ್ತಾನ ಅಂತಿರ್ಬೇಕು. ಇಲ್ಲೊಂದು 25 ಮಂದಿ ಕುಂದಿರಿಸಿ ಹೇಳಕತ್ತಾನಂತ ಇತ್ತು ಅಂತಂದ್ರೆ ದಾಡ್ರ ಲೆಕ್ಕ. ಅರ್ಜುನ ಹಂಗ್ ತಿಳ್ಕೊಂಡಿದ್ನಂದ್ರೆ ದಾಡ್ಯಾಗ ಹೋಗ್ಬಿಡ್ತಿದ್ ನಾವು. ಅವ ಶಾಣೆ ಯಾಕಾದ? 18 ಅಕ್ಷೋಹಿಣಿ ಸೈನ್ಯದ ಮಧ್ಯ ನಿಂತು ನನಗೊಬ್ಬನಿಗೆ ಭಗವದ್ಗೀತೆ ಹೇಳಕತ್ತಾರ ಅಂತೇಳಿ ಅವನು ಅದನ್ನ ತುಂಬಾ ಜವಾಬ್ದಾರಿಯಿಂದ ಗ್ರಹಿಸಿದ್ದಕ್ಕೆ ಅವ ಶಾಣೆ ಆದ. ಕೃಷ್ಣನಷ್ಟೇ ಕೀರ್ತಿ ಅರ್ಜುನಂದಾಯ್ತು. ಇಷ್ಟು ಮಂದಿ ಸೇರಿಸಿ ಹೇಳಕತ್ತಾನ 18 ಅಕ್ಷೋಹಿಣಿ ಸೈನ್ಯದ ನಾನು ಒಬ್ಬವ ಅನ್ಕೊಂಡಿದ್ನಂತವ್ರು ಅವ ಎಂದು ಶಾಣೆ ಆಗ್ತಿದ್ದಿಲ್ಲ. ಹಂಗ ಇಲ್ಲಿ ಸಹಿತ ನೀವು ಮುಂದೆ ಕೂತು ಪಾಠ ಕೇಳೋರು ಇಲ್ಲಿ ಓಸು ಮಂದಿಗೆ ಹೇಳಕತ್ತಾರ ಅಂತ ತಿಳ್ಕೋಬೇಕು, ಏನ್ ನನಗೊಬ್ಬನಿಗೆ ಹೇಳಕತ್ತಾರ ಅಂತ ತಿಳ್ಕೋಬೇಕು? ಹೆಂಗ್ ತಿಳ್ಕೋಬೇಕು? ಒಬ್ಬರಿಗೆ ಹೇಳಕತ್ತಾರ ತಿಳ್ಕೋಬೇಕು. ನನಗೆ ಹೇಳಕತ್ತಾರ ಇವರು, ಉಳಿದವ್ರದ್ದೇನ್ ಸಂಬಂಧ ಇಲ್ಲ ನಮಗ. ಒಬ್ಬರಿಗೆ ಹೇಳಕತ್ತಾರ ತಿಳ್ಕೋಬೇಕು. ನಾ ಕೇಳಿದ್ದು ನನಗೆ ಕೇಳಕತ್ತಾರ ಅಂತ ಇರ್ಬೇಕು. ಗಪ್ ಕೂತ್ ಬಿಡೋದು. ಉಳಿದವ್ರು ಯಾರ್ಯಾಕೆ ಕೇಳಲಕ್ಕ, ಯಾರ್ಯಾಕೆ ಬಿಡಲಕ್ಕ? ನಾ ಗಪ್ ಕೂತ್ ಗಪ್ ಎದ್ದು ಹೋಗ್ಬೇಕಂತಂದ್ರ ನಾ ಹೇಳಕತ್ತಿದ್ದು ಎಲ್ಲರಿಗೆ ಹೇಳಕತ್ತಿಲ್ಲ, ನಿಮ್ಗೆ ಒಬ್ಬರಿಗೆ ಹೇಳಕತ್ತೀನಿ ನಾನು. ಇವೆಲ್ಲ ಕೇಳುವವರಲ್ಲಿರುವ ಕೌಶಲ್ಯಗಳು. ಜ್ಞಾನ ಯೋಗದ ಸಾಧನೆಯಲ್ಲಿ ಏನಾಗಬೇಕು? ಅದು ಮಿಥ್ಯಾ ಅಂತ ತಿಳ್ಕೊತಾನ. ಜ್ಞಾನಯೋಗಿ ಆದವನು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಹಿಂಗಂದದ್ದಕ್ಕೆ ಅವನಿಗೆ ಕರ್ಮಗಳು ಲಿಪ್ತವಾಗುವುದಿಲ್ಲ, ಅವನ ಕರ್ಮಗಳು ನಷ್ಟವಾಗಿ ಹೋಗ್ತಾವ. ಇವಾಗ ಕರ್ಮಯೋಗಿ ಏನ್ ಮಾಡ್ತಾನ? ಯಾರು ಕೆಲಸ ಮಾಡಿ ಕೊಡ್ತಿರ್ತಾನ ಆ ಕೆಲಸ ಯಾರು ಅದರ ಅವರ ಆತ್ಮ ನನ್ನ ಆತ್ಮ ಒಂದೇ ಅಂತ ತಿಳ್ಕೊತಾನ.
ಆ ಮಾಡಿದ ಕೆಲಸ ನನಗೇನ ಮಾಡ್ಕೊಂಡೀನಿ, ಅದಕ್ಕೇನಂತಾರೆ ಅಹಂ ಗ್ರಹೋಪಾಸನೆ. ಅಹಂ ಗ್ರಹೋಪಾಸನೆ ವೀರಶೈವ ಪದ್ಧತಿ ಒಳಗೆ ಒಂದು ಶ್ರೇಷ್ಠವಾದ ಪ್ರಾಕ್ಟೀಸ್ ಅದ. ಏನದಂದ್ರ ಜಗಲಿ ಮೇಲಿನ ದೇವರುಗಳು ಪೂಜಾ ಮಾಡಿದೇನಂತ ಕೇಳ್ತಾರ. ಹೌದಾ? ಜಗಲಿ ಮೇಲಿಟ್ಟು ದೇವರುಗಳು ತೊಳೆದು ಈಬತ್ತಿ ಹಚ್ಚಿ ಕುಂಕುಮ ಅದೇನು ಊದ್ಬತ್ತಿ ಬೆಳಗಿ ದೀಪ ಹಚ್ಚಿ ಅದೇನು ಪೂಜೆ ಮಾಡಿ ನಮಸ್ಕಾರ ಮಾಡ್ತಿರಲ್ಲ, ದೇವ್ರ ಪೂಜೆ ಆಯ್ತೇನು ಅಂತ ಕೇಳ್ತಾರ. ಆದ್ರೆ ಲಿಂಗ ಪೂಜೆ ಮಾಡ್ಕೊಂಡೇನಂತ ಕೇಳ್ತಾರೆ. ಆತ್ಮ ಒಂದೇ, ನಿನ್ನ ಆತ್ಮ ಪರಮಾತ್ಮನ ಆತ್ಮ ಇಬ್ಬರದು ಒಂದೇ. ಜಗತ್ತಿನಾಗ ಏಸ್ ಮಂದಿ ಜೀವಿಗಳರ ಎಲ್ಲರೊಳಗಿರೋ ಆತ್ಮ ಒಂದೇ. ಅದಕ್ಕೆ ಅಹಂ ಗ್ರಹೋಪಾಸನೆ ಅಂತಾರ. ನಾವು ನೀವು ಎಲ್ಲ ಒಂದೇ ಅಂತ ತಿಳಿದು ಮಾಡಿದ್ದೆಲ್ಲ ಅಹಂ ಗ್ರಹೋಪಾಸನೆ. ನಾನೇ ಅಂತ ತಿಳ್ಕೊಂಡು ನನ್ನ ಕೆಲಸ ನಾನೇ ಮಾಡ್ಕೊಳಕತ್ತೀನಿ, ನನಗಾಗಿ ನಾ ಮಾಡ್ಕೊಳಕತ್ತೀನಿ, ನಿಮ್ ಸಲುವಾಗಿ ಮಾಡ್ಲಕತ್ತೀನಿ ಅಂತ ಅಲ್ಲ. ಲಿಂಗ ಪೂಜೆ ಮಾಡ್ಕೊಂಡೇನಂತಾರ. ನೀವು ಮಾಡಿರಿ, ಕೊಳ್ಳನ್ ಲಿಂಗ ಪೂಜೆ ಮಾಡಿರಿ, ಆದ್ರೆ ಲಿಂಗ ಪೂಜೆ ಮಾಡಿದೇನು ಅನ್ನಂಗಿಲ್ಲ. ಅವ್ರು ಮಾಡ್ಕೊಂಡೇನು ಅಂತಾರಂದ್ರ ಅದು ಎಂತ ಭಾಷೆ ನೋಡ್ರಿ, ವಿಚಾರ ಮಾಡಂತ ಮಾತದ ಇಲ್ಲ ಅದು. ನಿಮ್ ಪೂಜೆ ನೀವೇ ಮಾಡ್ಕೊಂಡಂಗೆ ಅದು. ಲಿಂಗ ಪೂಜೆ ಮಾಡ್ಕೊಳ್ಳೋದಂದ್ರೆ ಅದೇ ನಿಮ್ಮ ಆತ್ಮ, ನಿಮ್ಮ ಒಳಗಿನ ಕೂಟಸ್ಥ ಅಂದ್ರೆ ಅದೇ ಲಿಂಗ, ಇಷ್ಟಲಿಂಗ. ಒಳಗಿರುವ ಕೂಟಸ್ಥನ ಪ್ರತೀಕ. ಒಳಗಿರೋದ ಅರಿವು, ಕೈಯಾಗಿರೋದ ಆ ಅರಿವಿನ ಕುರು. ಅದಕ್ಕೆ ಜ್ಞಾನಯೋಗಿಯ ಸಾಧಕ ಏನ್ ಸಾಧನೆ ಮಾಡಬೇಕು? ಅಂತರಂಗ ಸಾಧನೆ, ಬಹಿರಂಗ ಸಾಧನೆ ಎಲ್ಲ ಮಾಡಿ ತತ್ ಮತ್ತು ತ್ವಮ್, ವಾಚಾರ್ಥ ಲಕ್ಷ್ಯಾರ್ಥ ಎಲ್ಲವನ್ನ ತಿಳ್ಕೊಂಡು ಎಲ್ಲಿ ವ್ಯವಹಾರ ನಡೀತದ, ಆಭಾಸನಲ್ಲಿ ವ್ಯವಹಾರ ನಡೀತದ ಅಲ್ಲಿ ಭೇದ ಅದ, ಎಲ್ಲಿ ಚೇತನದಲ್ಲಿ ವ್ಯವಹಾರ ನಡೆಯಂಗಿಲ್ಲ ಅಲ್ಲಿ ಅಭೇದ ಅದ. ಹಿಂಗೆಲ್ಲ ತಿಳ್ಕೊಂಡು ಆಭಾಸನೂ ಸುಳ್ಳ, ಆಭಾಸ ಮಾಡುವ ವ್ಯವಹಾರಗಳು ಸುಳ್ಳ ಅಂತೇಳಿ ಅವನೇನ್ ಮಾಡ್ತಾನ, ಅವೆಲ್ಲ ಮಿಥ್ಯಗೊಳಿಸಿ ಬ್ರಹ್ಮ ಒಂದೇ ಸತ್ಯ ಅಂತ ಹಿಡಿತಾನ. ಹಿಂಗಾಗಿ ಅವನು ಮಾಡಿದ ಕರ್ಮ ಫಲಗಳು ಅವನಿಗೆ ಅಂಟಂಗಿಲ್ಲ. ಕರ್ಮಯೋಗಿ ಆದವನ್ ಏನ್ ಮಾಡ್ತಾನ, ಎಲ್ಲಾ ಆತ್ಮಗಳು ನನ್ನ ಆತ್ಮಗಳೇ ಅಂತ ತಿಳ್ಕೊಂಡು ಅದು ನನ್ನ ಕೆಲಸನೇ ನಾ ಮಾಡ್ಕೊಳಕತ್ತೀನಿ ಅಂತ ತಿಳ್ಕೊಂಡು ಅವ ಯಾವುದೇ ಫಲಾಪೇಕ್ಷೆಯನ್ನ ಬಯಸಂಗಿಲ್ಲ. ನಿಮ್ ಕೆಲಸ ಬೇರೆಯವರು ಯಾರು ಮಾಡಿದ್ರೆ, ಯಾರ್ದರ ಕೆಲಸ ನೀವು ಮಾಡಿದ್ರೆ ಅಂದ್ರೆ ಅವರೇ ಬೇರೆ ನೀವೇ ಬೇರೆ ಅಂದದಕ್ಕೆ ಅಲ್ಲಿ ವ್ಯವಹಾರ ಚಾಲು ಆಗ್ತದ. ಕರ್ಮಕ್ಕೆ ತಕ್ಕ ಫಲ ಕೊಡೋದು ತೋಳೋದು ಚಾಲು ಆಗ್ತದೆ. ಆದ್ರೆ ನಿಮ್ ಕೆಲಸ ನೀವೇ ಮಾಡ್ಕೊಂಡಿದ್ರೆ ನಿಮ್ಗೆ ಯಾರು ಕೂಲಿ ಕೊಡ್ಬೇಕು? ಕರ್ಮಯೋಗಿ ಮಾಡೋ ಕೆಲಸ ಹಿಂಗ ಮಾಡ್ತಾನೆ. ಕರ್ಮಯೋಗಿ ಇಂಥ ಕೆಲಸ ಮಾಡ್ತಾನೆ. ಈಗ ನೋಡ್ರಿ, ಕರ್ಮ ಹೆಂಗಿರ್ತದಂದ್ರ ಕಾಲೇಜ್ನಾಗ 100 ಜನ ಸ್ಟಾಫ್ ಮೆಂಬರ್ಸ್ ಇರ್ತಾರೆ, 200, 300, 400 ಜನ ಸ್ಟಾಫ್ ಮೆಂಬರ್ಸ್ ಇರ್ತಾರೆ. ಸಾವಿರಾರು ಮಕ್ಕಳಿರ್ತಾವ. ಸಾವಿರಾರು ಮಕ್ಕಳಿದ್ದಾಗ ಎಲ್ಲೋ ಆ ಮಕ್ಕಳು ತಪ್ಪು ಮಾಡ್ತಿರ್ತಾವ, ಎಲ್ಲೋ ಹುಡುಗ ಹುಡುಗಿ ಜೋಡಾಗಿ ಕೂತು ಪಾಠ ಕ್ಲಾಸ್ ಬಿಟ್ಟಕ್ಕೆ ಎಲ್ಲೋ ಕೂತ್ ಮಾತಾಡ್ತಿರ್ತಾವ, ಏನೇ ಮಾಡ್ತಿರ್ತಾವ. ಅವು ಮಾಡುವ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು? ಅವಾಗ ಸುಮ್ಮರ್ಬೇಕ? ಸುಮ್ಮಿರೋದೇ ಕಲ್ತಿದ್ದೇವ ಅಂತಂದ್ರ ನಾವೇನಂತೀವಿ, ನಾಳೆ ನಿಮ್ಮ ಮಕ್ಕಳಿಗೆ ಅದೇ ಕಾಲೇಜ್ನಾಗ ಅಡ್ಮಿಷನ್ ಮಾಡಿಸಿರ್ತೀರಲ್ಲ, ಮತ್ ನಿಮ್ಮ ಮಕ್ಕಳನ್ನು ಹಂಗೆ ಕೂತರು ಸುಮ್ಮಿರ್ಬೇಕಾ ಬೇಡ? ನಿಮ್ಮ ಮಕ್ಕಳನ್ನು ಹಿಂಗೆ ಯಾರು ಸಂಗಟರೆ ಕುಲಾದ ಮಂದಿ ಸಂಗಟ ಕೂತು ಹರಟೆ ಹೊಡಿತಿದ್ರ ಅಂತಂದ್ರೆ ಸುಮ್ಮಿರ್ತೀರ ನೀವು? ಹಂಗ್ರಿ?
ಅಲ್ಲಿ ಏನ್ ನೌಕರಿ ಮಾಡ್ತಾರಲ್ಲ, ಆ ನೌಕರಿ ಮಾಡೋ ಪ್ರತಿಯೊಬ್ಬ ಸ್ಟಾಫ್ ಮೆಂಬರ್ ಜವಾಬ್ದಾರಿ ಏನದು ಅಂದ್ರೆ ಅಲ್ಲಿದ್ದ ಮಕ್ಕಳನ್ನ ಶೈಕ್ಷಣಿಕವಾಗಿ, ನೈತಿಕವಾಗಿ ಸರ್ವಾಂಗ ಪರಿಪೂರ್ಣವಾದಂತ ಒಂದು ಏನ್ ಕೊಡ್ಬೇಕು, ಅವರಿಗೆ ಮಾರ್ಗದರ್ಶನ ಮಾಡಿ ಅದರಂಗ ಅವ್ರಿಗೆ ನಡೆಸ್ಬೇಕು. ಕಾಲೇಜ್ ಇರೋದೇ ಅದಕ್ಕೆ ಇರ್ತದೆ. ಅದ್ರಾಗ ಏನ್ ಮಾಡ್ತಾರೆ, ಒಂದು ಅರ್ಧಕ್ಕರ್ಧ ಮಂದಿ ನಮ್ಗೆ ಎದಕ್ ಬೇಕಪ್ಪ, ಹುಡುಗರು ಅವೇನು ಸಣ್ಣ ಅದಾವೇನು ದೊಡ್ಡ ಅದಾವ, ಉಲ್ಟಾ ಮಾತಾಡಿ ನಮ್ಮ ಮರ್ಯಾದೆ ತೆಗೆದ್ರ ನಾವ್ ಯಾಕ ಅವ್ರ ಸಂಗಟ್ಟು ಬಾಯಿಗೆ ಹತ್ಬೇಕು, ಹಂಗ ಹಿಂಗ ಟಮಾಟಕ್ ತಾವೇ ವಿಚಾರ ಮಾಡಿ ಹಿಂದಕ್ಕೆ ತರ್ಕೊತಾರೆ. ಅದಕ್ಕೆ ನಾವೇನ್ ಕೇಳ್ತೀವಿ, ನಾಳೆ ನಿಮ್ಮ ಮಕ್ಕಳನ್ನು ಉಲ್ಟಾ ಸೀದಾ ಮಾತಾಡ್ತಾರ. ಅವಾಗ ಅವ್ರು ಏನಕ್ಕೆ ಮಾಡ್ಲಿ ತಟ್ಲು ಬಿಡ್ತೀರ ಏನು? ಕರ್ಮಯೋಗಿಯ ಕೆಲಸ ಏನು? ಅಲ್ಲಿ ಕೂತ ಮಕ್ಕಳು ಬೇರೆ ಯಾರು ಅಲ್ಲ, ಅವು ನನ್ನ ಮಕ್ಕಳೇ. ಅವು ಮಾಡ್ತಾ ಇರೋದು ತಪ್ಪು, ಅದನ್ನ ನಾವು ಸರಿಪಡಿಸ್ಬೇಕು. ನನ್ನ ಮಕ್ಕಳ ಬಗ್ಗೆ ಎಷ್ಟು ಸೀರಿಯಸ್ ತಗೋತೀವಿ ಅಷ್ಟೇ ಸೀರಿಯಸ್ ಆ ಮಕ್ಕಳ ಬಗ್ಗೆನೂ ತಗೋಬೇಕು. ಅದಕ್ಕೆ ಕರ್ಮಯೋಗಿ ಅಂತಾರೆ. ನಾವೇನ್ ಪಾಠ ಹೇಳಕ್ ಬಂದೀವಿ, ಮಾಸ್ತರ್ಗಳಿದ್ದೀವಿ, ಒಂದಿಷ್ಟು ಪಗಾರ ತಗೊಂಡು ನಮ್ಮ ಮನೆಗೆ ನಾವು ಓದ್ತೀವಿ. ಇಲ್ಲಿ ನಡೆಯೋ ವ್ಯವಹಾರಗಳ ಬಗ್ಗೆ ನಾವು ಯಾಕೆ ತಲೆ ಕೆಡಿಸೋಳಕ್ ಹೋಗಂದ್ರೆ ಅದಕ್ಕೆ ಕರ್ಮಯೋಗ ಅಂತಾರೆ. ನಮಗೆ ಆ ಮಕ್ಕಳೇ ಬೇರೆ, ನಿಮ್ಮ ಮನೆಯ ಮಕ್ಕಳೇ ಬೇರೆ ಅಂತ ತಿಳ್ಕೊಂಡ್ರೆ ಕರ್ಮಯೋಗ ಏನ್ರಿ? ನಿಮ್ಗೆ ಹುಟ್ಟಿದ ಮಕ್ಕಳೇ ಇರ್ಬೇಕಾ? ಉದ್ಧಾರ ಆಗ್ಬೇಕಾದ್ರೆ ಬೇರೆಯವ್ರ ಮಕ್ಕಳು ಉದ್ಧಾರ ಮಾಡೋ ಜವಾಬ್ದಾರಿ ಬೇಡ ನಿಮ್ಗ? ಇದೆಲ್ಲ ಕಲಿಬೇಕು, ಇದೆಲ್ಲ ತಿಳ್ಕೋಬೇಕು. ಇನ್ನೊಬ್ಬರಿಗೆ ಏನಾಗ್ಯದ, ಅದರಿಂದ ಅವ್ರಿಗೇನ್ ದುಃಖ ಆಗ್ಯದ ಆ ದುಃಖ ನಿಮಗೂ ಆಗ್ಬೇಕು. ಅದರಿಂದ ಅವ್ರಿಗೆ ಏನಾದ್ರು ಸುಖ ಆದ್ರೆ ಸುಖ ನಿಮಗೂ ಆಗ್ಬೇಕು. ನಿಮಗೇನ್ ಸುಖ ದುಃಖ ಆಗ್ಯದ ಅದು ಅವ್ರಿಗೆ ಆಗ್ಬೇಕು. ಇದು ಕರ್ಮಯೋಗದ ಲಕ್ಷಣ ಇದೆ. ಅದು ಬಿಟ್ಟು ನಮ್ಮ ಆರಾಮಿರೋ ಜಗತ್ತೇನಕ್ಕಾಗಲ್ಲಕ್ಕಂದ್ರೆ ಈ ಜಗತ್ತ ಹಾಳಾಗಿದ್ದು ಕೆಟ್ಟ ಮಾಡಿದವ್ರಲಿಂತ ಅಲ್ಲಂತ ನೋಡಿ ಸುಮ್ ಕುಂದ್ರವ್ರಲಿಂತ ಆಗ್ಲಕ್ಕತ್ತದ. ಸುಮ್ ನೋಡಿ ನಮ್ಗೆ ಎದಕ್ ಬೇಕತ್ ಸುಮ್ ಕುಂದ್ರಲಕ್ಕತ್ತಾರ. ಆ ಜಗತ್ತು ಏನಾಗ್ತದ, ಒಂದಿನ ಕೆಟ್ಟ ಹೋಯ್ತಂದ್ರ ಆ ಕೆಟ್ಟ ಜಗತ್ನಾಗ ನಾಳೆ ನಮ್ಮ ಮಕ್ಕಳು ಬದುಕಬೇಕಾಗ್ತದ. ಅವಾಗ ಇನ್ನ ಇಟ್ಟು ಅನುಭವಿಸ್ಬೇಕಾಗ್ತದ. ಅವಾಗೆ ಸುಧಾರಿಸಿದ್ರೆ ಇದು ಚಲೋ ಇತ್ತು, ನಾವು ಅವಾಗ ಸುಧಾರಿಸ್ಲಾರ್ದಕ್ಕ ಈ ಕೆಟ್ಟ ಗುಣಗಳು ಈ ಮಟ್ಟಿಗೆ ಬೆಳೆದು ಬಿಟ್ಟವ. ಒಬ್ಬರು ಪ್ರೊಫೆಸರು ಮಗನಿಗೆ ಕರ್ಕೊಂಬಂದಾರ ಕಾಲೇಜಿಗೆ. ಅದು ಬೆಳಿಗ್ಗೆಯಿಂದ ಸತಾಯಿಸ್ಬಿಟ್ಟದ ಅವ್ರ ಅಪ್ಪಗ. ನಾ ಬಂದ್ ಕೂಡ್ಲೇನೆ ತಾತ ಅಲ್ಲಿ ನೋಡಿ ತಾತ ಬಂದ್ರು, ಕಟ್ಟಿ ಹಾಕ್ಬಿಡ್ರಿ ಅವನಿಗೆ. ಬೆಳಿಗ್ಗೆಯಿಂದ ಏನು ಹೇಳಿದ್ದೆ ಕೇಳಲ್ಲ, ಕಟ್ಟಿ ಹಾಕ್ರಿ ಸರ್ ಅಂತ ನನಗೆ ಹೇಳಿದ್ರು. ಅದಕ್ಕೆ ನಾನೇನು ಹೇಳಿದೆ, ಆ ಹುಡುಗ ಶಾಲಿಗೆ ಹಚ್ಚಿಲ್ಲ, ಇನ್ನ ಭಾಳ ಸಣ್ಣದು, 3 ವರ್ಷದ್ದೇ ಅದಾವು. ಆ ಸಣ್ಣ ಹುಡುಗಿಗೆ ನಾ ಏನೇಂದೆ, ನಿನ್ನ ಮಾತೇ ಯಾಕೆ ಕೇಳ್ಬೇಕಂತ ಕೇಳಂದಿಟ್ಟು ಅಂತಾನೆ. ಆ ಹುಡುಗಗೆ ಹಂಗ ಅಂದ್ ಕೂಡ್ಲೇ ನಾ ಹುಡುಗ ನನಗೇನಂದ, ಇಲ್ಲ ತಪ್ಪು ಅಪ್ಪಗ ಹಂಗ ಕೇಳಬಾರ್ದು, ನಿನ್ ಮಾತೆ ಯಾಕೆ ಕೇಳಬೇಕು ಅಂತ ಕೇಳಬಾರ್ದು. ಅತ್ತ ಏನ್ ಹೇಳಿದ್ದೆಲ್ಲ ನಮ್ಮ ಒಳ್ಳೇದಕ್ಕೆ ಹೇಳಕ್ಕಿರ್ತ. ಶಾಲಿಗೆ ಹತ್ತಿಲ್ಲ ಅದು ಹುಡುಗರು ಇಷ್ಟು ಶಾಣೆ ಇರದವ್. ನನ್ನ ಮಾತೆ ಕೇಳಲಾಗ್ಯಾನ ನೋಡ್ರಿ ಅಂದ್ರೆ ಯಾಕೆ ಕೇಳ್ಬೇಕಂತ ಕೇಳಂದಿಟ್ಟ ಅಂತೇಳಿ ಆ ಹುಡುಗ ಅಂದ್ರ ಇಲ್ಲ ಹಂಗನ್ನಂಗಿಲ್ಲ. ಇದು ವಿವೇಕ್. ಖುಷಿ ಆಗ್ಬಿಡುತ್ತೆ ನನಗೆ. ಮಕ್ಕಳು ಹುಷಾರವಲ್ರಿ, ಮೊದಲಿನವ್ರಕ್ಕಿಂತ ಈಗಿನ ಮಕ್ಕಳು ಹುಷಾರದಾವಿಲ್ಲ. ಭಾಳ ಹುಷಾರದಾವ, ಭಾರಿ ಹುಷಾರ್ ಮಕ್ಕಳು ಹುಟ್ಲಕತ್ತಾವ. ಆಯ್ತು, ಟೈಮ್ ಭಾಳ ಆಯ್ತು. ಜ್ಞಾನಯೋಗ ಮುಗೀತು. ಜ್ಞಾನಯೋಗ, ಕರ್ಮಯೋಗ, ಉಪಾಸನಾ ಯೋಗ ಅಂತ 3 ಇಲ್ಲ, 3 ಕೂಡಿ ಒಂದೇ ಅದಾವ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇವು 3 ಕೂಡಿದಾಗೆ ಯಶಸ್ಸು ಸಾಧ್ಯ. ಇಚ್ಛಾಶಕ್ತಿ ಅದ, ಕ್ರಿಯಾಶಕ್ತಿ ಇಲ್ಲ, ಕ್ರಿಯಾಶಕ್ತಿ ಅದ, ಜ್ಞಾನಶಕ್ತಿ ಇಲ್ಲ, ಜ್ಞಾನಶಕ್ತಿ ಅದ, ಇಚ್ಛಾಶಕ್ತಿ ಇಲ್ಲ. ಒಂದಿಲ್ಲ ಅಂತಂದ್ರ ಅವು ಉಳಿದು 2 ಇದ್ದು ವೇಸ್ಟ್ ಆಗ್ಬಿಡ್ತಾವ. ಭಾಳ ಶಾಣೆ ಅದನ್ನ ಏನು ಮಾಡಲ್ಲ ಅಂದ್ರೆ ತೊಗೊಂಡೇನ್ ಮಾಡ್ಬೇಕು. ಭಾಳ ಮಾಡ್ತಾನ, ಒಂದ್ ಸ್ವಲ್ಪ ಸಕ್ಸಸ್ ಇಲ್ಲ ಅಂತಂದ್ರೆ ತೊಗೊಂಡೇನ್ ಮಾಡ್ಬೇಕು. ಬೆಕ್ಕದ್ ಮಾಡೋ ಶಕ್ತಿ ಅದ, ಅವನಿಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತಂದ್ರೆ ತಗೊಂಡೇನ್ ಮಾಡ್ಬೇಕು.
ಮೂರು ಬೇಕು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ ಮೂರರದು ತ್ರಿಪುಟಿ. ಈ ಮೂರು ಕೂಡಿದಾಗೆ ಎಷ್ಟೆಷ್ಟಾಗ್ತದೆ. ಇಚ್ಛಾಶಕ್ತಿ ಯಾವ ಯೋಗ ಅದು? ಉಪಾಸನ ಯೋಗ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಎಂತ ಇಚ್ಛೆ? ಮೋಕ್ಷ ಪಡ್ಕೊಳ್ಳಬೇಕನ್ನ ಇಚ್ಛೆ. ಅದಕ್ಕೆ ಸಂಬಂಧಪಟ್ಟಂತೆ ಮೋಕ್ಷ ಹೆಂಗ್ ಪಡ್ಕೋಬೇಕಪ್ಪ ಅಂತಂದ್ರೆ ಜ್ಞಾನ ಯೋಗ ಹೇಳ್ತದೆ. ಅದರಿಂದ ಜ್ಞಾನ ಶಕ್ತಿ ಪಡ್ಕೋಬೇಕು. ಮತ್ತೆ ಜ್ಞಾನ ಶಕ್ತಿ ಪಡ್ಕೊಂಡು ಇಚ್ಛೆ ಪಡ್ಕೊಂಡ್ರಾಗ್ತದ, ಅದಕ್ಕೆ ತಕ್ಕಂತೆ ಕ್ರಿಯೆ ಮಾಡ್ಬೇಕಲ್ಲ, ಅದಕ್ಕೆ ಕರ್ಮಯೋಗ ಮಾಡ್ಬೇಕು. ಅವು ಮೂರನ್ನ ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ. ಮೂರು ಕೂಡಿ ಒಂದು ಯೋಗ ಅದ. ಅದು ಇಂಥವೇ ತಿಳಿಲಾರ್ದಂಗ ಆಗಿದ್ದಕ್ಕ ಅಗಸ್ತ್ಯ ಮಹರ್ಷಿ ಕಡಿಗೆ ಏನ್ ಮಾಡ್ಬಿಟ್ಟ, ತಪಸ್ಸಿಗೆ ಕೂತ್ಬಿಟ್ಟ. ತಪಸ್ಸಿಗೆ ಕೂತಾಗ ರೇಣುಕಾಚಾರ್ಯರು ಬಂದ್ರು ಅವನ ಉದ್ಧಾರಕ್ಕೆ. ತಪಸ್ಸಿಗೆ ಕೂತಾಗ ಬರ್ತಾರೆ, ಗುರುನೇ ಬರ್ತಾನ. ಬಂದು ಅದನ್ನೆಲ್ಲ ಹೇಳ್ತಾನ. ಹಿಂಗೆಲ್ಲ ಹೆಂಗ್ ತಿಳ್ಕೋಬೇಕು, ಇವೆಲ್ಲ ಶಾಸ್ತ್ರಗಳು ಯಾವ ಸುಳ್ಳಲ್ಲ, ಅದರ ಹೊಂದಿಕೆ. ಈಗ ನಿಶ್ಚಲ್ ದಾಸ್ ಏನಾರ ಹೊಸದ್ ಹೇಳೇನಂದ್ರೆ ಇದ್ರಾಗ ಹೊಸದ್ ಏನು ಇಲ್ಲ. ಇದ್ರಾಗ ಚಂದ ಜೋಡಿಸಿಟ್ಟನಷ್ಟೇ. ಮೊದಲಿನವ್ರ ಮನಿ ಹೆಂಗ್ ಬೇಕಂಗೆ ಎದ್ವತ್ತದ್ದು ಇಟ್ಟು ಹೋಗಿದ್ರು. ಈಗ ಬಂದ್ ನಾವೇನ್ ಮಾಡೋಣ, ಜೋಡಿಸಿಟ್ಟನ. ಆ ಜೋಡಿಸಿದ್ದಕ್ಕೆ ಚಂದ ಅನ್ಸ್ಲಕತ್ತದ. ಏನು ಹೊಸದಿಲ್ಲ ಇದ್ರಾಗ. ಎಡಿಟಿಂಗ್ ಅಂತಾರೆ ಇದಕ್ಕೆ, ಎಡಿಟಿಂಗ್, ಸಂಪಾದನೆ. ಅದು ನೀಟಾಗಿ ಮಾಡ್ಯಾನ. ನಮ್ಗೆ ಅಂಥದ್ದೇ ಬೇಕಾಗಿತ್ತು ಗ್ರಂಥ, ಚಲೋ ಎಡಿಟ್ ಇರೋದೇ ಬೇಕಾಗಿತ್ತು. ಎಲ್ಲ ಓಸು ಎಡಿಟಿಂಗ್ ಇಲ್ಲೇ ಇಲ್ಲ. ಸುಮ್ಮ ಮನ್ಸಿಗೆ ಬಂದಂಗೆ ತಮ್ಮ ಅನುಭವಗಳು ಬರ್ಕೊಂಡು ಹೋಗ್ಬಿಟ್ಟಾರ. ಅದಕ್ಕೆ ಅದು ಪಸಂದ್ ಆಗ್ತದೆ. ಎಷ್ಟಾಯ್ತು ಟೈಮ್? 10:27, 10:30 ಆಯ್ತು. ಎಲ್ಲ ಮಕ್ಕೊಂಡಂಗೆ ಕಾಣಿಸ್ತೀರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನೀವು ಬರೋದೇ 9ಕ್ಕೆ ಬರ್ತೀರಿ. 8:30 ಬಂದು ಕಾಯ್ದೆ ನೋಡ್ದೆ, 8 ಇಲ್ಲ, 8:30 ಇಲ್ಲ. ನೀವು 10:30ಗೇನು 11:30ಗೇನು 12:30 ತನಕ ಮಾಡಿದ್ರು ನಿಮಗೆ ನಿಮ್ ಪಾಪ ಪರಿಹಾರ ಆಗಲ್ಲ. ಎಂತದ್ದು ಟೈಮ್ ಇಟ್ಕೊಂಡ್ಕೆ 8:30, 9 ತನಕ ಬರ್ತೀರಿ ಅಂದ್ರೆ ಏನದ? ಸಮಯ ಪ್ರಜ್ಞೆ ಅದ ನಿಮಗೆ ಏನಾರ ಒಂದಿಷ್ಟು? ಎಂಟೇ 8:15 8 ಗಂಟೆ ಅಂದ್ರೆ 8 ಗಂಟೆಗೆ ಬಂದ್ಬಿಡೋದು. ಲಿಂಕೆ ಓಪನ್ ಮಾಡ್ಕೊಂಡು ಒಳಗೆ ಬರಲ್ಲ ಅಂದ್ರೆ ತೋಣೆ ನೋಡ. 8 ಅಂದಾಗ 8:15 ಎಲ್ಲರೂ ಜಾಯಿನ್ ಆಗಿರಂತ ರಗತ್ತಲ್ಲಿ ಹೇಳಿದ್ರು. ಈಗ ಈ ಹೇಳಿದ್ರಾಗ ಕುಂದ್ರುವಂತ ಒಂದು ವಿಚಾರ ಏನು ತಪ್ಪಿಲ್ಲ. ನಿಮಗೆ 10:30 ತನಕ ಕುಂದಿರ್ಸಿದ್ರಾಗ ಏನು ತಪ್ಪಿಲ್ಲ. ಯಾಕಂತಂದ್ರೆ ನೀವು ಬರೋದೇ 9ಕ್ಕೆ ಬಂದಕ್ಕೆ 10:30 ಆಯ್ತು, 10:30 ಆಯ್ತು. ಲೇಟ್ ಆಗಿ ಬಂದಕ್ಕೆ ಲೇಟ್ ಆಗ್ಯದ ಅಂತಂದ್ರೆ ಏನ್ ನೋಡೋದು? ಈಗ ಒಂದು ಬರೋಬ್ಬರಿ ಐತ್ರ. ಆದ್ರೆ ಅದ 8ಕ್ಕೆ ಬಂದ್ರೆ ಅದ ಒಂದು ಒಳ್ಳೇದಾಗ ಆಯ್ತು. ನಾಳೆ ಯಾವ ಯೋಗ ಚಾಲು ಮಾಡೋದು? ದಿನ ಒಂದು ಭಗವದ್ಗೀತೆ ಶ್ಲೋಕ ಚಂದ ತಿಳ್ಕೊಳ್ಳೋದು, ಮತ್ತೋಗೋದು ಮುಂದೆ. ಈ 3 ಯೋಗ ಆದ್ಮೇಲೆ ನೆಕ್ಸ್ಟ್ ಬರೋದೇ ಹಠಯೋಗ. ಹಠಯೋಗ ಹಠಯೋಗ ಮತ್ತು ಲಯಯೋಗ ಅಂತ ಎರಡದವ. ಇವೆರಡು ಏನದವ ಅಂತಂದ್ರ ರಾಜಯೋಗದ ಪೂರ್ವ ಸಿದ್ಧತೆಗಳಂತೀವಿ. ರಾಜಯೋಗದ ಪೂರ್ವ ಸಿದ್ಧತೆಗಳು ಹೆಂಗಂದ್ರ ಜ್ಞಾನ, ಬ್ರಹ್ಮಜ್ಞಾನದ ಮೋಕ್ಷದ ಪೂರ್ವ ಸಿದ್ಧತೆಗಳು ಹೆಂಗ ನಿರ್ಮಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆ ಅದಲ್ಲ, ಕರ್ಮ ಉಪಾಸನೆ ಮಾಡಿ ಜ್ಞಾನಕ್ಕೆ ಬರ್ಬೇಕಂತ. ಹಂಗ ಈ ಹಠಯೋಗ ಮತ್ತು ಲಯಯೋಗ ಇವೆರಡು ರಾಜಯೋಗದ ಪೂರ್ವ ಸಿದ್ಧತೆಗಳು. ಅದಕ್ಕೆ ಈಗ 3 ಯೋಗಗಳು ಮುಗಿದವ. ಇನ್ನ ಯಾವ್ಯಾವ್ದವಪ್ಪ ಅಂದ್ರೆ ಭಕ್ತಿ ಯೋಗ ಮತ್ತೆ ಕರ್ಮಯೋಗ, ಜ್ಞಾನಯೋಗ ಮುಗಿತು. ಮುಂದೆ ಹಠಯೋಗ ಅಂತ ಬರ್ತದ. ಈ ಹಠಯೋಗದೊಳಗೆ ಒಂದು ಷಟ್ ಕರ್ಮ ಅಂತ ಬರ್ತದ, ಅದೊಂದು ಸ್ವಲ್ಪ ತಿಳ್ಕೋಬೇಕು. ಆಮೇಲೆ ರಾಜಯೋಗ, ಮಂತ್ರಯೋಗ, ಲಯಯೋಗ, ಇದಾದ್ಮೇಲೆ ಕಡಿಗೆ ಶಿವಯೋಗ, 8ನೇದು ಲಾಸ್ಟಿಗೆ. ಹಿಂಗಾಗಿ 8 ಯೋಗಗಳ ಬಗ್ಗೆ ನಿಮಗೆ ಒಂದು ಐಡಿಯಾ ಕೊಡ್ಲಕತ್ತೀನಿ ಅಷ್ಟೇ.
ನಿಮ್ಗೆ ಯಾವ ಯೋಗ ಪಸಂದ ಆಗ್ತದೆ ಯಾವ್ದಾದ್ರೂ ಒಂದು ಯೋಗ ಹಿಡ್ಕೊಂಡು ಗಟ್ಟಿಯಾಗಿ ಕುಂದಿರ್ಬೇಕು. ನನ್ನ ಪ್ರಕಾರ ಜಪ ಯೋಗ ನಿಮಗೆ ಸೆಟ್ ಆಗ್ತದಂತ ಅನ್ನಿಸ್ಲಕತ್ತದ. ಜಪ ಯೋಗ ಎಲ್ಲರ ಹತ್ರ ಆಸನಗಳು ಅದಾವಲ್ರಿ, ಕುಂದರವು ಗೋಣಿ ಚೀಲ್ದಂತವು ಇವು ಇರ್ತಾವಲ್ಲ, ಚಾಪಿ ಮ್ಯಾಟ್, ರಗ್ ಅಂದ್ರೆ ಇದ್ರಿ ಕುಂದಿರ್ಲಕ್ ಸಣ್ಣದ ಚಾಪಿ ಅಂತ ಕುಂದಿರ್ಲಕ್ ಇರ್ತಾವಲ್ಲ, ಇವು ಪೂಜೆ ಮಾಡ್ಕೊಳಕ ಧ್ಯಾನ ಮಾಡ್ಲಕ್ಕ. ಅಲ್ಲೇನು ಪೂಜಾ ಭಂಡಾರ ಅದ ಇಲ್ಲ ನೋಡ್ರಿ, ಇತ್ತಂತಂದ್ರೆ ಅಲ್ಲಿ ಹೋಗಿ ಒಂದು ಆಸನ ಮತ್ತೆ ಕರೀದು ತಗೋಬೇಡ್ರಿ, ಬಿಳಿದ್ ತಗೋರಿ. ಬಾಳ ಬಿಳಿದ್ನು ಬೇಡ, ಸ್ವಲ್ಪ ಕಂದು ಬಣ್ಣ ಇದ್ದಿದ್ರೆ ಚಲೋ. ಬಾಳ ಬೆಳದಿತ್ತಂದ್ರೆ ಏನಾಗ್ಬಿಡ್ತದ, ಹೊಲಸಾಗ್ಬಿಡ್ತದ ಜಲ್ದಿ. ಅದು ಒಂದು ಆಸನ ತೋರಿ, ಒಂದು ಜಪಮಾಲೆ ತೋರಿ. ಎಷ್ಟು? 200 ರೂಪಾಯಿಗಿಂತ ಜಾಸ್ತಿ ರೇಟ್ ಇರಂಗಿಲ್ಲ ಅವು. ರುದ್ರಾಕ್ಷಿದು ಜಪಮಾಲೆ ತೋರಿ ತಗೊಂಡು ತಯಾರಾಗಿ ಉಪಾಸನೆ ಮಾಡೋದಕ್ಕೆ. ನಮ್ಮ ಮೊಮ್ಮಗಾರಿ ಯೋಗಾಸನದೊಳಗೆ 4 ನಂಬರ್ ಆದ್ರಿ ಮನೆ ಮೈಸೂರಾಗ್ರಿ. ರಾಜ್ಯ ಮಟ್ಟದ ಓಪನ್ ಟೂರ್ನಮೆಂಟ್ದಾಗನು ಫಸ್ಟ್ ಆಗೈತ್ರಿ ಅಂತ. ಇಲ್ಲಿ ಮಣ್ಣಿರಿ 4 ನಂಬರ್ ಆಯ್ತು ಯೋಗಾಸನ. ಚಂದ್ರಗಿ ಸ್ಕೂಲ್ನಾಗ ಚಂದ್ರಗಿದಾಗ ಹೋದನ್ರಿ. ಅದಕ್ಕ ಒಂದು ರುದ್ರಾಕ್ಷಿ ಮಾಲೆ, ಒಂದು ಚಾಪಿ, ಇಷ್ಟು ಇಟ್ಕೊಳ್ರಿ. ವಿಭೂತಿ, ಊದುಬತ್ತಿ ಎಲ್ಲ ಅದಾವ ನಿಮ್ಮ ಮನೆಯಾಗ ಇರ್ತಾವ, ಏನ್ ತೊಂದರೆ ಇಲ್ಲ. ಇದಿಷ್ಟು ತಗೋರಿ, ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಬೇಕು. ಅದು ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಎಲ್ಲ ವಿಧಿ ವಿಧಾನಗಳು ಹೇಳ್ತಾರ. ಇನ್ನ ಟೈಮ್ ಅದು. ನಿಮ್ಗೆ ಮಂತ್ರ ಯೋಗಕ್ಕೆ ಬರ್ಬೇಕಾದ್ರೆ ಇನ್ನ ಒಂದು 8-10 ದಿವಸ ಟೈಮ್ ಹಿಡಿತದ. ಅಷ್ಟ್ರೊಳಗ ಅಲ್ಲೆಲ್ಲರ ಪೂಜಾ ಭಂಡರ್ನಾಗ ಇವು ಕರಿಯು ಕಂಬಳಿ ಅಂತವ್ ತಗೋಬೇಡ್ರಿ, ಕರಿಯು ತಗೋಬೇಡ್ರಿ. ವೈಟು ಅಥವಾ ಬ್ರೌನ್ ಇರೋಂಥವು ಏನಾರ ತಗೋರಿ. ಒಂದು ರುದ್ರಾಕ್ಷಿ ಮಾಲೆ 200 ರೂಪಾಯಿಗಿಂತ ಜಾಸ್ತಿ ಇಲ್ಲ ರೇಟ್. ಅವು ಸಿಕ್ಕ್ರ ಸರಿ, ಸಿಗ್ಲಿಲ್ಲ ಅಂದ್ರೆ ನನಗೆ ಬರಕ್ ತಗೊಂಬ ಅಂದ್ರೆ ಇಲ್ಲೊಬ್ರು ನಾಗರಾಜ್ ಅಂತದ್ರ, ಕಂತಿ ನಾಗರಾಜ್ ಅಂತ, ಅವ್ರ ಬಲ್ಲಿ ನಾನು ಹಿಡ್ಕೊಂಬರ್ತೀನಿ. ತಗೊಂಡು ಕುಂತು ಆ ಒಂದು ಜಪ ಹೆಂಗ್ ಮಾಡಬೇಕು ಅನ್ನೋ ಒಂದು ವಿಧಿ ವಿಧಾನ ಹೇಳ್ತದ. ಜಪಮಾಲೆ ಹೆಂಗ್ ಹಿಡಿಬೇಕು, ಹೆಂಗ್ ಮಾಡ್ಬೇಕು ಅನ್ನೋದೆಲ್ಲ ಹೇಳ್ತದ. ಅದರ ಪ್ರಕಾರ ನೀವು ಎಷ್ಟೊತ್ತು ಸಾಧ್ಯದ ಅಷ್ಟೊತ್ತು ಜಪ ಮಾಡಬೇಕು. ಒಟ್ಟ ಖಾಲಿ ಕುಂದ್ರಂಗಿಲ್ಲ. ಅದು ಮತ್ತೆ ಮಾಡ್ಬೇಕಂತ ಮನ್ಸಿದ್ದವ್ರಿಗೆ ಮಾಡ್ರಿ. ಯಾರು ಮಾಡ್ಬೇಕಂತ ನಾವ್ ಹೇಳ್ತೀವಿ ಅಂತೇಳಿ ಜಬರ್ದಸ್ತಿಗೆ ಏನ್ ಮಾಡ್ಲಕ್ ಹೋಗ್ಬೇಡ್ರಿ. ಅದು ನಿಮ್ ಮನಸ್ಸಿನ ಪುಣ್ಯ ಇತ್ತಂದ್ರೆ ಮಾಡ್ತೀರಿ. ಮಾಡ್ತೀರಿ ಮಾಡ್ತೀರಿ ಎಲ್ಲ ಮಾಡ್ತೀರಿ. ಒಂದು ಬಿಳಿದು ಖರ್ಚಿಪ್ ತಗೋಬೇಕು. ಒಂದು ಖರ್ಚಿಪ್ ತಗೋರಿ. ಮತ್ತ ಇಲ್ಲ ಒಂದು ಟವೆಲ್, ನಿಮ್ದು ಶಲ್ಯ ಇರ್ತದೆ, ಟವೆಲ್ ಇರ್ತದಲ್ಲ ಸಾಕು. ಒಂದು ಟವೆಲ್ಲ, ಒಂದು ಸಣ್ಣ ಟವೆಲ್ಲ, ಒಂದು ಹೆಗಲ್ ಮೇಲೆ ಬೆನ್ನಿಗೆ ಹಾಕೊಳಕ್, ಒಂದು ಜಪಮಾಲೆ ಮಾಡುವಾಗ ಹಿಂಗೆ ಓಪನ್ ಆಗಿ ಮಾಡಬಾರ್ದು. ಅವು ಜಪ ಮಾಡುವ ಕೈ ಮೇಲೆ ಹಾಕೋಬೇಕು. ಒಂದು ಸಣ್ಣ ಟವೆಲ್ಲರೇ ಅಥವಾ ಒಂದು ಖರ್ಚಿಫರೆ, ಏನಾರ ಒಂದು ಖರ್ಚಿಪ್ ಇತ್ತಂದ್ರೆ ಮೇಲೆ ಬೀಳ್ತದ. ಟವೆಲ್ ಇತ್ತಂದ್ರೆ ಒಳಗೆ ಚಂದ ಹಿಡ್ಕೊಂಡು ಕುಂದಿರ್ತದ. ಒಂದು ಸಣ್ಣ ಟವೆಲ್ಲ, ಒಂದು ದೊಡ್ಡ ಟವೆಲ್ಲ, ಒಂದಿಟ್ಟು ವಿಭೂತಿ, ಒಂದಿಟ್ಟು ನೀರ, ಊದುಬತ್ತಿ ಹಿಡ್ಕೊಂಡು ಕುಂತು ನಿಮ್ಗೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ವಿಧಿ ವಿಧಾನಗಳು ಡಿಟೇಲ್ ಆಗಿ ಹೇಳ್ತೀವಿ. ಏನಂದ್ರೆ ನಿಮ್ಗೆ ಯಾಕೆ ಕಲಿಸ್ಲಕತ್ತೀನಿ ಗೊತ್ತದ? ನಿಮ್ಮ ಹತ್ರ ಒಬ್ಬ ಯಾವನೋ ದುಃಖಿ ಬಂದ, ಕಷ್ಟದಾಗಿದ್ದವ ಬಂದ ಹೊತ್ನಾಗ ಅವನಿಗೆ ಕುಂದಿರ್ಸಿ ನೀವು ನಿರ್ಮಲ ಚಿತ್ತ ಸಾಧನೆ ಮಾಡಬೇಕು, ನಿಶ್ಚಲ ಚಿತ್ತ ಸಾಧನೆ ಮಾಡಬೇಕು, ಗುರು ಕೃಪೆ ಆಗ್ಬೇಕು, ಹರ ಕೃಪೆ ಆಗ್ಬೇಕು, ಮಣ್ಣು ಸುಡಗಾಡ ಆಗ್ಬೇಕಂತೇಳಿ ನನಗೆ ಬೆಂಕಿ ಎತ್ತದೀಗ. ನಿಂದು ಇದೆಲ್ಲ ಶಾಸ್ತ್ರ ತೋಡ್ ನಾನೇನ್ ಮಾಡ್ಲಿ ಅಂತ ನಾವು ಅದಕ್ಕೇನ್ ಮಾಡ್ಬೇಕು, ಮನಸ್ಸನ್ನ ಪರಮಾತ್ಮನ ಕಡೆ ಹರಿಸಪ್ಪ. ನೀನ್ ಏಸ್ ಮಂದಿ ಮುಂದೆ ನೀನ್ ದುಃಖ ತೋಡ್ಕೊಂಡ್ರು ಎಲ್ಲರೂ ಅಳಗುರುಕರು.
ಒಬ್ಬ ಅಳಗುರುಕ ಊರ್ ಮಂದಿ ಮುಂದೆ ಹೇಳಿದ್ರೆ ಊರ್ ಮಂದಿನೂ ಅಳಗುರುಕರು ಇರ್ತಾರೆ. ಎಲ್ಲ ಅಳಗುರುಕರು ಕೂಡಿಕೆ ನಿನ್ಗೇನ್ ಕೊಡ್ತಾರ ಪರಿಹಾರ? ನೀನೇನ್ ಮಾಡ್ಬೇಕು? ಪರಮಾತ್ಮನಿಗೆ ನಿನ್ನ ದುಃಖ ಸುಖ ಹಾಡಿದರೆನ್ನ ಒಡೆಯನ ಹಾಡುವೆ, ಬೇಡಿದರೆನ್ನ ಒಡೆಯನ ಬೇಡುವೆ. ಬೇಡಿನವನು ಅಭವ ಭವ ಭವದೊಳು. ಯಾರು ಬರ್ದಾರಿದು? ನಿಜಗುಣ ಶಿವಗಳು. ಏನ್ ಬೇಡದು? ನಿನಗೆ ಬೇಡ್ತೀನಿ. ಭವ ಭವದೊಳು ಯಾರು ಬೇಕವ್ರಿಗೆ ಬೇಡಲ್ಲ. ಭವ ಭವದೊಳು ಅಂದ್ರೆ ಏತ್ ಸಾರಿ ಹುಟ್ಟಿ ಬರ್ತೀನಿ ಆ ಸಾರಿ ನಿನ್ನನ್ನೇ ಬೇಡ್ತೀನಿ, ಯಾರನ್ನ ಏನು ಬೇಡಲ್ಲ. ಹಿಂಗ ನಿನ್ ಮನಸ್ಸು ಪರಮಾತ್ಮನ ಕಡೆ ಹರಿಸಪ್ಪ ಅಂತೇಳಿ ನೀವು ಏನ್ ಮಾಡ್ಬೇಕು? ಜಪ ಮಾಡಿ ನಿಮ್ಮ ಅಂತಃಕರಣವನ್ನ ನಿಶ್ಚಲ ಮಾಡ್ಕೋಬೇಕು. ಸಮಾಧಿ ಸ್ಥಿತಿ ಏನಂತೀರ ಅದಕ್ಕ? ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಕಾತ್ಮ ಸ್ವರೂಪ ನಾನು ಅಂತ ತಿಳ್ಕೊಂಡಿರಲ್ಲ, ಅದು ಏನಾಯ್ತು? ಸಮಾಧಿ ಬಗ್ಗೆ ಗೊತ್ತಾಯ್ತು. ಸಮಾಧಿ ಒಳಗೆ ಹೋಗ್ಬೇಕಲ್ಲ, ಸಮಾಧಿ ಒಳಗೆ ಉಳಿಬೇಕಲ್ಲ, ಅದಕ್ಕೆ ಉಪಾಸನೆ ಮಾಡಬೇಕು. ಕ್ರಮಬದ್ಧವಾಗಿ ಜಪ ಮಾಡೋದು ಯಾರಿಗೆ ಗೊತ್ತದ? ಇದಕ್ಕೆ ಜಪಾನುಷ್ಠಾನ ಅಂತಾರ. ಜಪಾನುಷ್ಠಾನ, ಅನುಷ್ಠಾನ ಮಾಡೋದಕ್ಕಿಂತ ಮೊದಲ ನಿಮ್ಮೊಳಗೊಂದು ಸಂಕಲ್ಪ ಇರ್ಬೇಕು, ಇಂಥದ್ರ ಸಲುವಾಗಿ ನಾ ಮಾಡ್ತೀನಿ ಅಂತ. ಆ ಸಂಕಲ್ಪ ಸಕಾಮ ಇತ್ತು ಅಂತಂದ್ರೆ ಆ ಅನುಷ್ಠಾನ ಏನ್ ಮಾಡ್ತದ? ಆ ಒಂದು ಕರ್ಮ ಫಲ ಕೊಟ್ಟು ಅದು ನಷ್ಟ ಆಗಿ ಹೋಗ್ತದೆ. ಅದು ನಿಷ್ಕಾಮ ಇತ್ತು ಅಂತಂದ್ರೆ ನಿಮ್ಮ ಅಂತಃಕರಣ ನಿಶ್ಚಲ ಹಾಕೋತ್ ಹೋಗ್ತದೆ. ಸಮಾಧಿ ಒಳಗೆ ಉಳಿಯಂಗಾಗ್ತದೆ. ಸಮಾಧಿ ಒಳಗೆ ಉಳಿಬೇಕಾ ಬೇಡ? ಸಮಾಧಿ ಬಗ್ಗೆ ಗೊತ್ತಾಯ್ತು ನಿಮಗೆ, ಅದ್ರಾಗ ಉಳಿಬೇಕಲ್ಲ. ತದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ ಎಲ್ಲಾನು ತಿಳ್ಕೊಂಡಕ್ಕೆ ಸಮಾಧಿ ಬಗ್ಗೆ ತಿಳ್ಕೊಂಡ್ರಿ, ಮೋಕ್ಷದ ಬಗ್ಗೆ ತಿಳ್ಕೊಂಡಕ್ಕೆ ಅದ್ರಾಗೆ ಉಳಿಬೇಕಲ್ಲ. ಅದ್ರಾಗೆ ಉಳಿದ್ರೆ ಸಮಾಧಿ. ಅದನ್ನ ಬರೀ ತಿಳ್ಕೊಂಡ್ರೆ ಮೋಕ್ಷದ ಬಗ್ಗೆ ಒಂದು ಮಾಹಿತಿ ಅಷ್ಟೇ. ಅದಕ್ಕೆ ಯಾವಾಗ ಜ್ಞಾನ ತಗೊಂಡಿರಿ ಅಂದ್ರೆ ಜ್ಞಾನಿಗಳು ಜ್ಞಾನ ಯೋಗಿಗಳಾಗಬೇಕಂದ್ರೆ ಯೋಗ ಮಾಡಬೇಕು. ಅದಕ್ಕೆ ಒಂದು ಸಣ್ಣ ಟವೆಲ್ಲ, ಒಂದು ದೊಡ್ಡ ಟವೆಲ್ಲ, ಒಂದು ಆಸನ, ಒಂದು ಜಪಮಾಲೆ ಇಷ್ಟು ತಗೊಂಡು ರೆಡಿದಾಗಿರ್ರಿ. ನೆಕ್ಸ್ಟ್ ನಿಮ್ಮ ಮನಸ್ಸಿಗೆ ಏನ್ ಅವಸರ ಮಾಡಿ ತಗೊಳಕ್ ಹೋಗ್ಬೇಡ್ರಿ. ಜೇಬ್ನಾಗ ರೊಕ್ಕದ ಗಪ್ ತಗೋಬೇಡ್ರಿ. ಅಟ್ಲೀಸ್ಟ್ ಈ ಜಪಯೋಗ ಸಾಧನೆ ಹೇಳುವಾಗ ಹೇಳಿದ ನಂತರವಾದ್ರೂ ಅದನ್ನ ನಿಮಗೆ ಮನಸ್ಸು ಬತ್ತು ಮಾಡಬೇಕು ಅನಿಸ್ತಿತ್ತಂದ್ರೆ ತೋರಿ. ಸುಮ್ಮನೆ ರೊಕ್ಕದ ತಗೊಂಡ್ಕೆ ಅದು ಎಲ್ಲೋ ನೀವೆಲ್ಲೋ ಆಗಬಾರ್ದು. ಅದು ಮಾಡ್ಬೇಕು. ಮಾಡಂಗಿದ್ರೆ ತಗೋರಿ, ಇಲ್ಲಾಂದ್ರೆ ಸುಮ್ಮನೆ ಅದು ವೇಸ್ಟ್ ಮಾಡಬೇಡ್ರಿ. ತಗೊಂಡು ರೊಕ್ಕ ಬದೇ ರೊಕ್ಕ ಮತ್ತೆ ಅದಕ್ಕೆ ಉಪಯೋಗ ಆಗ್ತದೆ. ಅದಕ್ಕೆ ನಾಳೆಯಿಂದ ಹಠಯೋಗ ಆರಂಭ ಮಾಡೋಣ. ಏನ್ರಿ? ನಾಳೆ ಹಠಯೋಗದ ಬಗ್ಗೆ ಮಾಹಿತಿ ತಗೊಳ್ಳೋಣ. ನೀವೇನ್ ಮಾಡ್ಬೇಕು? ಒಬ್ಬ ಯೋಗಿ ಗುರುವನ್ನ ಹುಡುಕ್ಬೇಕು, ನಿಮ್ ಸಮೀಪದಲ್ಲಿರುವ ಯೋಗಿ ಗುರುವನ್ನ. ಈ ಹಠಯೋಗ ಸಾಧನೆ ಒಳಗೆ ಏನದಂದ್ರೆ ಈಡ ಮತ್ತು ಪಿಂಗಳ ಅಂತೇಳಿ 2 ನಾಡಿಗಳದಾವ. ಅದ್ರಾಗ ಪ್ರಾಣವಾಯು ಹರಿತದ. ಆ ಈಡ ಮತ್ತು ಪಿಂಗಳದೊಳಗಿಂದ 2 ನಾಡಿ ಒಳಗೆ ಹರಿಯುವ ಪ್ರಾಣವಾಯುವನ್ನ ಅದ್ರ ಮಧ್ಯೆ ಒಂದು ಸುಷುಮ್ನ ನಾಡಿ ಅಂತ ಬರ್ತದ. ಆ ಪ್ರಾಣವಾಯುವನ್ನ ಸುಷುಮ್ನ ನಾಡಿ ಒಳಗೆ ಹರಿಸ್ಬೇಕಿವ. ಸಾಧನೆ ಸಿದ್ಧಿ ಮಾಡಿಕೊಂಡು ಸುಷುಮ್ನ ನಾಡಿ ಒಳಗೆ ಹರಿಸಿದ ಮೇಲೆ ಆ ಸುಷುಮ್ನ ನಾಡಿಯಿಂದ ಏನಾಗ್ತಾವಂದ್ರೆ ಷಟ್ ಚಕ್ರಗಳು ಜಾಗೃತ ಆಗ್ತಾವ. ಮೂಲಾಧಾರ ಚಕ್ರ, ಮತ್ತೆ ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಅಂತೇಳಿ ಇವು ಏನಾಗ್ತವ? ಅವು ಜಾಗೃತ ಆಗ್ತವ. ಅವು ಜಾಗೃತ ಆಗಿ ಏನಾಗ್ತದ?
ಮತ್ತೆ ಮುಂದೆ 3 ಗ್ರಂಥಿಗಳದ ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ. ಆ ಗ್ರಂಥಿಗಳು ಓಪನ್ ಆಗಬೇಕು. ಅವೆಲ್ಲ ಕುಂಡಲಿನಿ ಶಕ್ತಿ ಜಾಗೃತಿ ಆಗಬೇಕು. ಇವೆಲ್ಲ ಏನದಾವ ಅದರ ಕೊಟ್ಟಾರ. ಅದಕ್ಕೆ ನಿಮಗ ಇದರ ವಿಷಯದಾಗ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅಲ್ಲಿ ಒಬ್ರು ಯಾರ್ಯಾರ ಪರ್ಫೆಕ್ಟ್ ಯೋಗಿ ಗುರುಗಳ ಬಳಿ ಹೋಗ್ಬೇಕು. ಸುಮ್ಮನೆ ಅಂಥವ್ರು ಇಂಥವ್ರ ಬಳಿ ಹೋಗಿ ಏನಾರ ಪ್ರಾಣವಾಯು ಎದರಾಗಿಂದ ತೆಗೆದು ಎದರಾಗಾರ ಹರಿಸ್ಲಕ್ಕ ಹೋಗಿ ಯಾಕಡೆ ಹರಿದು ಹೋಯ್ತಂದ್ರೆ ಏನ್ ಮಾಡ್ತಾರೆ? ಇದ್ದ ಪ್ರಾಣ ಕಳ್ಕೊಳಕ್ ಎದರಾಗ ಕರಿಲಕ್ಕ ಜೀವಂತಿರ ಡೇಂಜರ್ ಕೆಲಸಗಳು. ಇದ್ದ ಏನೋ 4 ದಿನ ಬದುಕ್ತಿದ್ದ, ಏನೋ ವಿಚಾರ ಸಾಗರ ಹೇಳೋದ್ ಬಿಟ್ಟಿಗೆ ಯಾವ್ದೋ ಹಠಯೋಗ ಹೇಳಿಟ್ಟ ನಮ್ ಗಾಂಡ ಹೋಗಿ ಎಲ್ಲೋ ಪ್ರಾಣವಾಯು ಬರಸ್ಲಕ್ಕ ಹೋಗಿ ಸತ್ತ ನಾವೇ ಮಾಡೋಣ. ಗುರುಗಳು ಒಂದು ಹೇಳದಂತ ಕರೆಕ್ಟ್ ಮಾಡಿದ್ರ ಅದಕ್ಕೆ ಪರ್ಫೆಕ್ಟ್ ಗುರು ಬೇಕು. ಅದಕ್ಕೆ ನಮ್ ದೇಶದ ದೊಡ್ಡ ಸಂಪತ್ತದು ಯೋಗ ಸಿದ್ಧಿ. ಹೀಗಾಗಿ ಹಠಯೋಗ ಅಂತ ನಾವು ಈ ವಿವೇಕಾನಂದ ಅವರು ಬರ್ತಿತ್ತು ಗ್ರಂಥ ಹೋದಾಗ ಹಠಯೋಗ ಅಂತ ಬರ್ತಿತ್ತು ಗುರುಗಳ ಒಂದು ಇದ್ರೆ ಮಾಡುದ್ರ ಅದಕ್ಕೆ ಕೇಳಕತ್ತೀನಿಲ್ಲ. ಚಲೋ ಗುರು ನೋಡ್ರಿ, ನನಗಂತೂ ಅದು ಬೇಕಾಗಿಲ್ಲ, ಅದು ಮಾಡಂಗಿಲ್ಲ. ನಾನು ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಬರ್ತಂದ್ರ ಚಲೋ ಗುರು ಸಿಕ್ಕನಂತಂದ್ರೆ ಮಾಡ್ಲಿಕ್ಕೆ ಏನ್ ತಪ್ಪದು? ಚಲೋ ಮಾಡಿ ಅವ ಎಂತಿಂತ ಶಿಷ್ಯರಿಗೆ ಮಾಡ್ಯಾನ ಮೊದಲು ಅದು ನೋಡ್ಬೇಕು ನಾವು. ಪೇಷಂಟ್ಗಳು ಯಾವ ಪೇಷಂಟ್ಗಳಿಗೆ ಆರಾಮ್ ಮಾಡ್ಯಾನ ನೋಡಿ ಆ ಪೇಷಂಟ್ಗಳ ಬಾಯಲ್ಲಿ ಕೇಳ್ಬೇಕು, ಇದು ಕರೆಕ್ಟ್ ಅದ, ಸಕ್ಸಸ್ ಅದ, ಮಾಡಿಸಿದ್ರೆ ಬರಬ್ಬರ ಅಂತಂದ್ರೆ ನಾವು ಮಾಡ್ಲಕ್ಕೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ಮಾಹಿತಿಯರ ಬೇಕಲ್ಲ. ಏನಕ್ಕಿರ್ಲಕ್ಕಲ್ಲ, ಮಾಡ್ತೀವೋ ಬಿಡ್ತೀವೋ, ಮಾಹಿತಿಯರ ಬೇಕಲ್ಲ. ಅದಕ್ಕೆ ಮಾಹಿತಿ ಸಲುವಾಗಿ ನಾನು ಎಲ್ಲ ಯೋಗಗಳನ್ನು ಪರಿಚಯ ಮಾಡಿಸ್ಲಕತ್ತೀನಿ. ಅದು ನಾಳೆಗೆ ಹೇಳ್ತೀವಲ್ಲ ಏನಂತ, ಮತ್ತ ಅದ್ರ ಬಗ್ಗೆ ಏನು ಕೇಳೋದು ಬೇಡ, ಹೇಳೋದು ಬೇಡ. ಅದಕ್ಕೆ ಒಂದು ಹಠಯೋಗ ಇವು ಕುಂಡಲಿನಿ ಜಾಗೃತಿ ಮಾಡಂತ ಗುರುಗಳು ಯಾರ್ಯಾರ ಹಂಗೆ ಸಿಗ್ತಿದ್ರಂತಂದ್ರೆ ಎಲ್ಲಾರ ಇದ್ರಂದ್ರ ನಿಮ್ಮ ಆಜು ಎಲ್ಲರೇ ಒಂದು ಚರ್ಚೆ ಮಾಡ್ಕೊತಿರ್ರಿ. ಯೋಗ ಸಿದ್ಧಿ ಇರೋಂಥ ಗುರುಗಳು ಸಿಗ್ತಾರೆ ಎಲ್ಲಾರ ನಮ್ಮ ಪುಣ್ಯಕ್ಕೆ ಇದ್ರಂತಂದ್ರೆ. ಸಾಧ್ಯ ಇತ್ತಂದ್ರೆ ಅದು ಪ್ರಾಣವಾಯುವಿಗೆ ಸಂಬಂಧಪಟ್ಟಂಥದ್ದು ಇರೋದ್ರಿಂದ ಬಹಳ ಸೂಕ್ಷ್ಮವಾದ ಬಹಳ ರಿಸ್ಕ್ ಇರೋಂಥ ಕೆಲಸ ಕಾಣ್ಲಕತ್ತದ ನನಗ. ಅದೇನಾರ ಸ್ಮೈಕ ಚಕ್ರ ಹಾಕಿ ಹೋಗ್ಬಿಡ್ತಂದ್ರೆ ನಾವೇ ನೋಡ್ಕ. ಈ ಪತಂಜಲಿ ಇವರು ಮಾತಾಡ್ಲೇಪ ಇದೆ, ಇವರು ರಾಮದೇವ್ ಅದು ರಾಜಯೋಗ. ಪತಂಜಲಿ ಅವರು ಮಾಡೋದೇ ರಾಜಯೋಗ. ಲಯಯೋಗ ಮತ್ತ ಈ ಹಠಯೋಗ ಏನದವ ಇವೆರಡೂ ಆ ರಾಜಯೋಗದ ಪೂರ್ವ ಸಿದ್ಧತೆಗಳಂತೀವಿ. ಇವೆರಡು ಮೊದಲು ಮಾಡಿದವರಿಗೆ ಅದು ರಾಜಯೋಗ ಸರಳ ಆಗ್ತದೆ. ಎಲ್ಲ ಯೋಗ ಸರ್ ಏನೇನಾರ ಇದೈತೆ ಸರ್, ಅದಕ್ಕೆ ಏಜಿನ ಡಿಪೆಂಡೆನ್ಸ್ ಅದು ಅವರಿಗೆ ಕೇಳ್ಬೇಕ್ರಿ. ಅದು ಯಾರು ಮಾಡಿಸ್ತಾರ ಅವರಿಗೆ, ಅದು ಏನು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅವರಿಗೆ ಕೇಳ್ಬೇಕು. ನಮ್ಗೆ ಹಠಯೋಗ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀವಿ ಅಷ್ಟೇ. ಆದ್ರೆ ನಾವು ಚಿಕ್ಕ ವಯಸ್ಸಿನ ಮಾಡಿದೀವಿ ಅಂತಂದ್ರೆ ಒಂದು ಸಾಧನೆ ಬಹಳ ಚಂದ ಪಡ್ತೀವಿ. ಈಗ ನಾವು ಅಡ್ಡಿಂದ ಒಂದು ನಿಶ್ಚಲ ಚಿತ್ತ ನಿರ್ಮಲ ಚಿತ್ತ ಮಾಡಿದೀವಿ ಅಂತ ಸಾಧನೆ ಮಾಡ್ಬೋದು. ನಮಗ ಈ ಸುಷುಮ್ನ ನಾಡಿ, ಈಡ, ಪಿಂಗಳ, ಇವೆಲ್ಲ ಕುಂಡಲಿನಿ ಇವೆಲ್ಲಕ್ಕಿಂತ ನಮ್ಮ ಹಠಯೋಗ ಏನದು ಅಂತಂದ್ರೆ ವಿಚಾರ ಸಾಗರ ಅಧ್ಯಯನ ಚೆನ್ನಾಗಿ ಮಾಡಿ ಮುಗಿಸೋಣ ಛಲ. ಹೌದಲ್ರಿ? ಛಲ. ಹಠಯೋಗ ಅಂದ್ರೆ ನೀವು ತಿಳಿದಂಗೆ ಹಠ ಅಂದ್ರೆ ಜಿದ್ದಿಗೆ ಬಿದ್ದು ಮಾಡೋದಲ್ಲದು. ಠ ಅಂತಂದ್ರ ಠ ಅಂತಂದ್ರ ಈ ಜೀವ ಬ್ರಹ್ಮ ಹೆಂಗದಲ್ಲ ಹಂಗ 2 ಅಕ್ಷರಗಳು ಅವೆರಡನ್ನ ಸೇರ್ಸೋದೇ ಹಠಯೋಗ. ಜೀವ ಬ್ರಹ್ಮ ಏಕತ್ವ ಮಾಡದೆ ಯೋಗ ಅಂತೇನಂತಾರಲ್ಲ ಹಂಗದು. ಅದು ಶಿವ ಶಕ್ತಿ, ಹ ಅಂದ್ರೆ ಶಿವ, ಠ ಅಂದ್ರೆ ಶಕ್ತಿ, ಹಿಂಗದ ಅರ್ಥ.
ಹಠ ಯೋಗ ಅಂದ್ರೆ ಹಠ ಅಂದ್ರೆ ಈ ಜಿದ್ದು ಮಾಡ್ತಾವಲ್ಲ ಹಂಗಲ್ಲ, ಅದರ ಅರ್ಥ ಬೇರೆ ಅದ. ಅದೆಲ್ಲ ನಾಳೆ ಹೇಳ್ತದ. ಇವತ್ತಿನ ಮುಗಿಸೋಣ, ಟೈಮ್ ಭಾಳ ಆಯ್ತು, 10:30 ದಾಟಾಯ್ತು. ನಾಳೆ ಜಲ್ದಿ ಬರ್ಬೇಕಂತೀರ ಏನು ಹಿಂಗೆ ಕುಂದ್ರ 10:30 11 ತನಕ ಕುಂದರ್ಸ್ಬೇಕು ಅನ್ಸ್ಲಕತ್ತ ನೀವು ಮಾಡೋದು ನೋಡಿದ್ರೆ. ಮತ್ತು ಮುಂಜಾನೆ ಹೇಳೋದಕ್ಕೆಲ್ಲ ಎಫೆಕ್ಟ್ ಆಗ್ತದೆ. 8ಕ್ಕೆ ಜಾಯ್ನ್ ಆಗ್ರಿ, 8 ಗಂಟೆಗೆ ಜಾಯ್ನ್ ಆದ್ರಿ ಅಂತಂದ್ರೆ ನಿಮ್ಮ ಪಾಠನೂ ಚಂದ ಆಗ್ತದೆ, ನಮ್ಮ ಪಾಠನೂ ಚಂದ ಆಗ್ತದೆ. 9, 9:30 ಅನ್ನೋದ್ರಾಗೆ ಮುಗಿಸ್ಬೋದು. ಇವತ್ತೆಷ್ಟು 9 ಮಂದಿ ಬಂದೀವಿ, ಚೆನ್ನಾಗಿ ನಡೆದು. ಗುರುಗಳೇ, ಕಂಬಿ ಪ್ರಕಾಶ್ ಗುರುಗಳೇ, ಚಲೋ ನಡೆದಲ್ರಿ ಪಾಠ? ಉಪಯುಕ್ತ ಆದ ಇಲ್ಲ? ಎಲ್ಲ ತಿಳ್ಕೊಂಡ್ಬಿಡೋದು ಒಂದ್ಸಾರಿ. ಏಟ್ ಆಗ್ತದ ಏಟ್ ಬಿಡ್ತದ ಮಾಡೋದು, ಕೈಲೇ ಆದ್ರೆ ಮಾಡೋದು, ಆಗ್ಲಿಲ್ಲ ಅಂದ್ರೆ ಬಿಡೋದು. ತಿಳ್ಕೊಳ್ಳೋದು ಮಾತ್ರ ಎಲ್ಲ ತಿಳ್ಕೊಳ್ಳೋದೆ. ಮಾಹಿತಿ ತಗೋಬೇಕ್ರಿ. ಉಪಾಸನೆ ಅಂದ್ರೇನು, ಕರ್ಮ ಅಂದ್ರೇನು, ಎಲ್ಲ ಡೀಟೇಲ್ ಆಗಿ ತಗೊಂಡ್ಬಿಡೋದು ಒಂದ್ಸಾರಿ ತಗೊಳಕ ಇಲ್ಲ. ಓಕೆ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.